ಎಷ್ಟಾಗಿತ್ತಪ್ಪ? ಎಷ್ಟಾಗಿತ್ತು? ಡಿಸ್ಟೆನ್ಸ್ ಇರೋ ಅಷ್ಟೊಂದು ಜಾಗ ಇದೆ, ಬಾರ ಇದೆ, ಇನ್ನೂ ಕಾರಣ ಹೋಗಿಲ್ಲ ಕಣ. ಎಷ್ಟಾಗಿತ್ತು ನೋಡು. ಜಬ್ಬಾರನ್ ಕಚ್ಚಿ ಹೌದು, ಎಲ್ಲಿ ಕಚ್ಚಿತೋ ಜಬ್ಬಾರಿಂದ ಅಲ್ಲಿಂದ ಮುಂದಕ್ಕೆ ಅಲ್ವೇನೋ. ಅವನ್ ಯಾಕೆ ಹಿಂದಕ್ಕೆ ಹೋಗ್ತಾವನೆ, ಹೋದ ವರ್ಷ ಮುಂದೆ ಇರ್ತಾ ಇದ್ದ. ಬನ್ನಿ, ಜಬ್ಬಾರ್ನ ಮುಖ ಕೊಂಚ ಇರುಸು ಮುರುಸಿಗೆ ಸಿಕ್ಕಿದಂತೆ ಕಂಡಿತು. ನಾಯಿ ಕಚ್ಚಿದ್ದೇ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯ್ತು. ಹೋಗಲಿ ಬಿಡಿ, ಅದು ಬೀದಿಲಿ ತೋರ್ಸೋ ಹಾಗಿಲ್ಲ. ನನಗಂಥ ನನ್ ಮಗದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ. ಅಷ್ಟಾಗಿತ್ತು ಅನ್ಸುತ್ತೆ, ಹೌದಲ್ವಾ? ಸಾಮಾನ್ಯವಾಗಿ ಈ ನಾಯಿಗಳು ದಾಳಿಯ ಸಂದರ್ಭದಲ್ಲಿ ಹೇಗೆ ಎಲ್ಲಿ ಹೆಂಗ್ ಕಚ್ಚುತ್ತವೆ ಅಂತ ಗೊತ್ತಿರಲ್ಲ. ಎಷ್ಟೋ ಜನರ ಸಾವಿಗೆ ಕೂಡ ಕಾರಣ ಆಗ್ಬಿಡ್ತವೆ. ಉದಾಹರಣೆಗೆ ನಿನ್ನೆ ನಡೆದಂತ ಘಟನೆ, ಕಡಬ ಹತ್ರ ಬರ್ತಾ ಟ್ರಿಬಲ್ ರೈಡಿಂಗ್ ಬರ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಒಂದ್ ನಾಯಿ ಅಡ್ಡ ಬಂದ್ಬಿಟ್ಟಿದೆ. ನಾಯಿಗೆ ಹೊಡೆದು ಗಾಡಿ ಪಲ್ಟಿ ಆಗಿರೋದ್ರಿಂದ ಒಬ್ಬನ್ಗೆ ಮಂಡಿ ಚುಪ್ಪು ಎಗರೋಗಿದೆ. ಒಂದು 12 ವರ್ಷದ ಹುಡುಗ ಕಾಲ್ ಮುರಿದೋಗಿದೆ. 12 ಇಲ್ಲ, ಒಂದು 10 ವರ್ಷದ ಹುಡುಗ ಅನ್ಸುತ್ತೆ. 10 ವರ್ಷದ ಹುಡುಗ ಕಾಲ್ ಮುರಿದೋಗಿದೆ. ಇನ್ನೊಬ್ಬನಿಗೆ ತರ್ಚಿದ ಗಾಯಗಳಾಗವೆ. BGS ಹಾಸ್ಪಿಟಲ್, ಎಲ್ಲಿ ಕುಣಿಗಲ್ಲು ರೋಡ್ ಐವೆಲ್ ಸಿಗುತ್ತಲ್ಲ, ಅಲ್ಗೋಗಿ ಅಡ್ಮಿಟ್ ಮಾಡಿದ್ದಾರೆ. ಒಂದು ಸಣ್ಣ ನಾಯಿ ಮಾಡಿರೋ ಕೆಲಸ. ಸಣ್ಣ ಏನಲ್ಲ, ದೊಡ್ಡ ನಾಯಿ. ಆದ್ರೆ ನಾಯಿ ವಿಷಯ ಸಣ್ಣದ ಅಷ್ಟೇ. ಒಂದು ನಾಯಿ ಏನೆಲ್ಲ ಮಾಡುತ್ತೆ ಅನ್ನತ್ತೆ 3 ಜನನ ಅಡ್ಮಿಟ್ ಮಾಡುತ್ತೆ. ಅರ್ಥ ಆಯ್ತು? ಅಂಥ ನಾಯಿ ಅದು ಪರೋಕ್ಷ. ಯಾಕಂದ್ರೆ ಪಾಪ ಅದು ರಸ್ತೆ ದಾಟುವಾಗ ಅದಕ್ಕೆ ನಾಗರಿಕತೆ ಬುದ್ಧಿ ಇಲ್ಲ, ಗೊತ್ತಿರ್ಬೇಕು ನಿಮ್ಗೆ. ಹೇಗ್ ಬೇಕು ಹಾಗೆ ನುಗ್ಬಿಡ್ತವೆ. ಅದ್ರ ಅನುಭವಗಳು ನಿಮ್ಗೂ ಆಗಿರ್ತವೆ ಎಷ್ಟೋ ಸರಿ. ನೀವಂತೂ DL ಇಲ್ದಲ್ಲೇ ಓಡಿಸ್ತಾ ಇರ್ತೀರಾ, ವೀಲಿಂಗ್ ಬೇರೆ ಮಾಡ್ತಾ ಇರ್ತೀರಾ. ಆ ವೀಲ್ ಹಿಡಿಕ ಸಿಗಾಕಂತು ಅಂದ್ರೆ ನಿಮ್ಮನ್ನ ಹೆಂಗ್ ವೀಲಿಂಗ್ ಮಾಡಿಸ್ಬಿಡುತ್ತೋ. ಅರ್ಥ ಆಯ್ತು? ಹಾಗೆ ಇಲ್ಲಿ ಕೂಡ ಆ ನಾಯಿ ಓಡ್ ಬಂದು ಇಲ್ಲಿ ಒಳ್ಳೆ ಜಾಗ ತೋರಿಸೋ ಕಚ್ಚುತ್ತೀನಿ ಅಂತ ಕೇಳಲ್ಲ. ತಬಕ್ಕಂತ ನೆಗದಿದೆ ಬಾಯಿ ಹಾಕ್ಬಿಡುತ್ತೆ, ಎಲ್ಲಿಗ್ ಬೇಕಾದ್ರೂ ಕಚ್ಕೊಂಡ್ಬಿಡುತ್ತೆ. ಆ ರೀತಿ ಪ್ರಾಣಿಗಳು ನೋಡಿ ಕಚ್ಚುವಂತ ಗುಣ ಇರುವಂತದ್ದು ಹುಲಿ ಮತ್ತು ಚಿರತೆಗೆ. ಅವನ್ನೆಲ್ಲೂ ಕಚ್ಚೋಣ. ಎಲ್ಲಿ ಕಟ್ತವೆ? ಕುತ್ತಿಗೆಗೆ ಆಗ್ತವೆ. ಕುತ್ತಿಗೆಗೆ ಆಗ್ತವೆ. ಎಷ್ಟು ಮಟ್ಟಿಗೆ ಆಕ್ಯುರೇಟ್ ಆಗಿರುತ್ತೆ. ಅದಕ್ಕೆ ಹೇಳೋದು ಬೇಟೆ ಅಂತ. ನಾಯಿ ಬೇಟೆ ಅಲ್ಲ, ಕಿತ್ಕೊಂಡ್ ತಿನ್ನೋದು. ನಾಯಿ ಕಾಯ್ಕೊಂಡ್ ಕುತ್ಕೊಂಡು ಬೇಟೆ ಆಡಲ್ಲ. ಹುಲಿ ಮತ್ತು ಚಿರತೆ ಬೇಟೆ ಆಡ್ತಾವ. ಗಮನಿಸಿ ನೀವು ನೋಡಿ, ಅರ್ಥ ಆಯ್ತಲ್ಲ? ಒಂದು ಸರಿ ಹೋಗಿ ಕುತ್ತಿಗೆಗೆ ಬಾಯಿ ಆಗ್ತು ಅಂತ ಅಂದ್ರೆ ಇನ್ನಾದ್ರೂ ಪ್ರಾಣ ಹೋಗೋವರೆಗೂ ಬಿಡೋದಿಲ್ಲ. ಆ ಮಟ್ಟಕ್ಕೆ ಬೇಟೆ ಆಡುವಂತ ಪ್ರಾಣಿಗಳನ್ನ ನಾವಲ್ಲಿ ಕಾಣ್ತೇವೆ. ಅದು ಅದರದೇ ಆದಂತ ಒಂದು ಒಂದು ದಾರಿಯನ್ನ ಇಟ್ಕೊಂಡಿರುತ್ತೆ. ಆದ್ರೆ ಈ ನಾಯಿಗಳಿಗೆ ಅಷ್ಟೊಂದು ನಾಜೂಕುತನ ಗೊತ್ತಿಲ್ಲ. ಕೈಗೂ ಕಚ್ಚುತ್ತವೆ, ಕಾಲ್ಗೂ ಕಚ್ಚುತ್ತವೆ, ಯಾಮಾರದ್ರಿಂದ ಯಾಗ್ರೆ ಎಲ್ಲಿಗ್ ಬೇಕೋ ಕಚ್ಚುತ್ತವೆ. ಅರ್ಥ ಆಯ್ತಲ್ಲ? ಹಾಗೆ ಜಬ್ಬಾರನ್ಗೆ ಕಚ್ಚಬಾರ್ದ ಜಾಗದಲ್ಲಿ ಕಚ್ಚಿಬಿಟ್ಟಿದ್ದಾವೆ. ಉದಾಹರಣೆಗೆ ತೊಡೆ ಸಂದಿಲ್ ಕಚ್ಚಿಬಿಟ್ಟಿದ್ದಾವೆ. ಈಗ ಅದು ನಾವು ಎಲ್ಲ ತೋರ್ಸ ಅಂತ ಅಂದ್ರೆ ಪ್ಯಾಂಟ್ ಬಿಚ್ಚಬೇಕು. ನಿಂತಿರೋದೇ ರಸ್ತೆಯಲ್ಲಿ, ಅದರಲ್ಲೂ ಈ ಯಾರು ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಅದು ಇದು ಹೆಣ್ಮಕ್ಳು ಬೇರೆ ನೋಡ್ಕೊಂಡು ನಿಂತವ್ನೆ. ಅಲ್ಲಿಗೆ ಅರ್ಥ ಹೆಣ್ಮಕ್ಳು ಓಡಾಡೋ ರೋಡು ಇದೆಲ್ಲ ಸಾಧ್ಯನಾ? ಹೆಣ್ಮಕ್ಳು ಓಡಾಡೋ ರೋಡಲ್ಲಿ ಒಂದು ಪ್ಯಾಂಟ್ ಬಿಚ್ಕೊಂಡು ನಿಂತ್ಕೊಂಡ್ರೆ ಕತೆ ಹೆಂಗಾಯ್ತದೆ? ಅರ್ಥ ಆಯ್ತು? ಬನ್ನಿ. ಚಚೆ, ನಾನ್ ಕೇಳಿದ್ದು ಎಲ್ಲಿ ಯಾವ ಬೀದಿಲಿ ಅಂತ ಕಣಯ್ಯ, ಅದಕ್ಕೆ ಯಾಕೆ ನೀನ್ ಪ್ಯಾಂಟ್ ಬಿಚ್ತೀಯಾ ಎಂದು ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಜಬ್ಬಾರ್ನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮಿಗೆ ತಡೆ ಹಾಕಿದ. ಏನೇನೋ ಮಾತಾಡ್ತಾನೆ ಅಯೋಗ್ಯ ನನ್ ಮಗನೇ. ನಿನ್ ಪ್ಯಾಂಟ್ ಬಿಚ್ಚ ಕರ್ಮ ನನಗ್ಯಾಕಲೇ? ನಾನು ಹೇಳಿದ್ದು ಪ್ಯಾಂಟ್ ಬಿಚ್ಚಿ ಎಲ್ಲಿ ಕಚ್ಚೈತೆ ಅಂತ ತೋರ್ಸು ಅಂತ ಅಲ್ಲ ಹೇಳಿದ್ದು. ಎಲ್ಲಿ ಕಚ್ಚುತ್ತು ಅಂತ ಅಂದ್ರೆ ಯಾವ ಜಾಗ, ಯಾವ ರೋಡು, ಯಾವ ಕಾಂಪೌಂಡು, ಯಾರ ಮನೆ ಮುಂದೆ, ಅದನ್ನ ಎಲ್ಲಿ ಕಚ್ಚು ಅಂತ ಕೇಳಿದ್ದು. ನಿನ್ ದೇಹದಲ್ಲಿ ಎಲ್ಲಿ ಕಚ್ಚೈತೆ ಅಂತ ಅಲ್ಲ ಅಂತ ಪ್ಲೇಟ್ ತಿರುವಾಕಿ ಇನ್ನೆಲ್ಲ ಅವನು ಪ್ಯಾಂಟ್ ಬಿಚ್ಚಿಬಿಡ್ತಾನೋ ಅನ್ನುವಂತ ಆ ಪ್ರೋಗ್ರಾಮ್ಗೆ ಕತ್ರಿ ಹಾಕಿದ. ನೋಡಿ, ತಡೆ ಹಾಕಿದ. ನನ್ನ ಕಡೆ ತಿರುಗಿ ಇನ್ನು ಮೇಲೆ ಮುನ್ಸಿಪಾಲಿಟಿಯವರೇ ಹುಚ್ಚು ನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಬಿಟ್ಟಿ ಚುಚ್ಚಿಸ್ತಾರಂತೆ. ಹೇಗಿದೆ ನೋಡಿ ಸರ್ ಇವ್ರದ್ದು ಕರಾಮತ್ತು ಎಂದ. ಸರಿ, ಈ ಕಡೆ ತಿರುಗಿ, ಅಲ್ಲ ಸರ್, ಇಷ್ಟಕ್ಕೆ ಸುಮ್ಮನೆ ಆಗದೆ ಇವ್ರು ಮಾಡುವಂತ ಅನಿಷ್ಟಗಳು ಹೇಗವಪ್ಪ ಅಂದ್ರೆ
ನಾಯಿಗಳೆಲ್ಲ 106 ಜನ ಕಚ್ಚುತ್ತಾವೆ ಅನ್ನೋದು ಗೊತ್ತಿದ್ದು ಕೂಡ ಅದಕ್ಕೆ ಏನ್ ಮಾಡ್ಬೇಕು ಅಂತದನ್ನ ಮಾಡದೆ ಯಾರ್ಯಾರು ನಾಯಿ ಕಚ್ಚಿಸ್ಕೊಂತಿರೋ ಅವ್ರಿಗೆಲ್ಲ ಇಂಜೆಕ್ಷನ್ ಫ್ರೀ ಆಫರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಏನೋ ಅವರೇ ಕರ್ಕೊಂಬಂದು ಅವರೇ ಚುಚ್ಚಿಸ್ಬಿಡ್ತಾರಂತೆ. ಎಲ್ಲಾದ್ರೂ ಉಂಟೇನ್ರಿ? ಒಂದು ಮಾತ್ರೆ ನುಂಗೋರ್ಗೆ ಇನ್ನೊಂದು ಮಾತ್ರೆ ಫ್ರೀ ಅಂದ್ರೆ ಖುಷಿಯಾಗಿ ನುಗ್ಗಕ್ಕಾಯ್ತದ? ಒಂದು ಬರೆ ಹಾಕಿಸ್ಕೊಂಡವ್ರಿಗೆ ಇನ್ನೊಂದು ಬರೆ ಫ್ರೀ ಅಂದ್ರೆ ಖುಷಿಯಾಗಿ ಹಾಕಿಸ್ಕೊಳಕ್ಕಾಯ್ತದ? ಒಂದು ಬಾರ್ಗೋಲ್ ಹೊಡೆತ ತಿಂದವ್ರಿಗೆ ಇನ್ನೊಂದು ಬಾರ್ಗೋಲ್ ಹೊಡೆತ ಫ್ರೀ ಅಂದ್ರೆ ಖುಷಿಯಾಗಿ ಇಷ್ಟಪಡಕ್ಕಾಗತ್ತ? ಕಚ್ಚಿಸ್ಕೊಂಡ್ ನಾಯಿ ಹತ್ರನೇ ಅಯ್ಯೋ ಅನ್ನುವಾಗ ಚುಚ್ಚಿಸ್ಕೊಂಡಾಗ ಬೇರೆ ಹೋಗ್ಬೇಕಂತ. ಅರ್ಥ ಆಯ್ತಾ? ಯಾರ್ಯಾರು ನಾಯಿ ಕಚ್ಚಿಸ್ಕೊಂತಾರೋ ಅವ್ರಿಗೆಲ್ಲ ಫ್ರೀ ಇಂಜೆಕ್ಷನ್ ಕೊಡ್ತಾರಂತೆ ಸರ್. ಹೇಗಿದೆ ನೋಡಿ ಈ ವ್ಯವಸ್ಥೆ. ಇದ್ರ ಅರ್ಥ ಇಷ್ಟೇ, ಅವಿವೇಕತನದ ಪರಮಾವಧಿ ಹೇಗಿದೆ. ನಾಯಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಇಂಜೆಕ್ಷನ್ ಕೊಡೋ ಪ್ರೋಗ್ರಾಮ್ ಹಾಕಬೇಕಾ? ನಾಯಿ ಕಚ್ಚದಂಗೆ ನೋಡ್ಕೊಂಬ ಒಂದು ಪ್ರೋಗ್ರಾಮ್ ಹಾಕಬೇಕಾ? ಯಾವ್ದು ಮುಖ್ಯ ಅಲ್ವೇನ್ರಿ? ನಮ್ ಮುಂದೆ ಇರೋ ಸವಾಲು ಸಮಸ್ಯೆ ಆಗ್ದಂಗೆ ನೋಡ್ಕೋಬೇಕೆ ಹೊರತು ಸಮಸ್ಯೆ ಆದ್ರೆ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತೀವಿ ಅನ್ನೋಂತ ಮಟ್ಟಕ್ಕಲ್ಲ. ಕೋವಿಡ್ ಬರ್ದಂಗ್ ನೋಡ್ಕೋಬೇಕೆ ಹೊರತು ಬಿಡ ಕೋವಿಡ್ ಬಂದ್ರು ಬರ್ಲಿ ಹೆಂಗಿದ್ರು ಇನ್ನೊಂದು ವಾರದಲ್ಲಿ ಔಷಧಿ ಬರುತ್ತಂತೆ ಅನ್ನೋ ನೆಗ್ಲಿಜೆನ್ಸಿ ಬೇಕಿಲ್ಲ ನಮ್ಗೆ. ಅರ್ಥ ಆಗ್ತಿದೆ ಅನ್ಸುತ್ತೆ. ಯಾವುದೇ ಒಂದು ರೋಗ ಬರೋದಕ್ಕಿಂತ ಮುಂಚೆ ಮುಂಜಾಗ್ರತೆ ಇದ್ಬಿಟ್ರೆ ಆ ರೋಗವನ್ನ ತರಿಸ್ಕೊಳ್ಳೋ ಅಗತ್ಯನೇ ಬರೋದಿಲ್ವಲ್ಲ. ಅರ್ಥ ಆಗ್ತಿದೆ ಅನ್ಸುತ್ತೆ ನಿಮ್ಗೆ? ಅರ್ಥ ಆಯ್ತು. ಹಾಗಾಗಿ ಇಲ್ಲೊಂದು ಎಚ್ಚರಿಕೆಯನ್ನ ವಹಿಸಬೇಕಾದಂತ ಮನೋಭಾವ ಅಲ್ಲಿ ಯಾರಿಗೂ ಇಲ್ಲ. ಯಾಕೆಂದ್ರೆ ಎಲ್ಲ ನೆಗ್ಲಿಜೆನ್ಸಿ ನನ್ನ ದೇಶದ ಒಂದು ಪ್ರತಿಬಿಂಬದ ರೂಪದಲ್ಲಿ ಮೂಡಿಗೆರೆ ಕಾಣ್ತಾ ಇದೆ. ತುಮಕೂರಿನಲ್ಲೂ ಅದೇ ಆಗಿದೆ. ಚೆನ್ನಾಗೆ ನಾನು ಮಳೆ ಬಂದ್ಬಿಡ್ತು ಅಂತಂದ್ರೆ ಯಾವ್ಯಾವ ಆಟೋ ಯಾವ್ಯಾವ ಗುಂಡಿಲಿರುತ್ತೋ, ಯಾವ್ಯಾವ ಟೂ ವೀಲರ್ ಎಲ್ಲೆಲ್ಲೋ ಮುಗಿಸ್ಕೊಂತವೋ. ಆರಾಮಾಗಿ ನೀವೇನಾದ್ರು ಸ್ಪೀಡ್ ಆಗಿ ಹೋಗ್ತಾ ಇದ್ರ ಅಂದ್ರೆ ಮನೆಗೆ ಹೋಗೋದೇ ಇಲ್ಲ, ಸೀದಾ ಮೇಲ್ಕೋಗಿರ್ತೀವಿ. ಅಂತ ಸುಂದರವಾದಂತ ರೋಡ್ಗಳು, ತಿರುವುಗಳು. ಇನ್ನ ಇಲ್ಲಿರೋ ಡ್ರೈವರ್ಗಳು ಜಗತ್ನಲ್ಲಿ ಎಲ್ಲೂ ಸಿಗಲ್ಲ. ಟೂ ವೀಲರ್ ಹೋಗಕ್ ಜಾಗ ಇರಲ್ಲ, ಅದ್ರೊಳಗೆ ಆಟೋ ತೋರಿಸ್ತಾರೆ. ಅರ್ಥ ಆಯ್ತಾ? ಎಂತೆಂತ ಅವೈಜ್ಞಾನಿಕವಾದಂತ ಪರಿಸ್ಥಿತಿಯಲ್ಲಿ ಇವತ್ತು ತುಮಕೂರು ನೋಡ್ತಾ ಇದೀವಿ. ಇವೆಲ್ಲ ಬರೀ ತುಮಕೂರಿಗೆ ಸೀಮಿತ ಆಗಿಲ್ಲ ಸ್ನೇಹಿತರೆ. ಎಲ್ಲಾ ಪ್ರದೇಶದಲ್ಲೂ ಇಂಡಿಯಾದಲ್ಲಿ ಬಹಳಷ್ಟು ಪ್ರದೇಶಗಳು ಇಂಥ ಸಮಸ್ಯೆಗಳೆಲ್ಲ ಇದಾವೆ. ಅದನ್ನ ಮೂಡಿಗೆರೆ ಪ್ರತಿಬಿಂಬವಾಗಿ ತೋರಿಸ್ತಾ ಇದ್ದಾರೆ. ಅಂದ್ರ ಅರ್ಥ ನಾವು ಸಮಸ್ಯೆಯನ್ನ ತಡೆ ಹಿಡಿಯೋರಲ್ಲ, ಸಮಸ್ಯೆ ಬಂದ್ರೆ ಸೊಲ್ಯೂಷನ್ ಹುಡ್ಕೋರು. ಅರ್ಥ ಆಗ್ತಿದ್ಯಲ್ಲ? ಇದ್ರ ಅರ್ಥ ಇಷ್ಟೇ, ನಮ್ಮ ಬೇಜವಾಬ್ದಾರಿತನ ಇಂಡಿಯನ್ಸ್ ಮೆಂಟಾಲಿಟಿ ಇದೆಯಲ್ಲ, ಚೀನಾದವ್ರು ಬಂದು ಜಾಡ್ಸ್ ಹೊಡೆಯ ತನಕ ನಮ್ಗೆ ಅರ್ಥ ಆಗಲ್ಲ ಅವ್ರು ಬಂದು ಅದ್ರು ಅಂತ. ಬ್ರಿಟಿಷರು ಬಂದು ಪೂರ್ತಿ ನಮ್ ದೇಶಕ್ಕೆ ಒಳ್ಳೆ ಹೊಡೆಯ ತನಕ ಗೊತ್ತಾಗ್ಲಿಲ್ಲ ಇದು ನಮ್ ದೇಶ ಅಂತ. ಎಂತ ಅವಿವೇಕ್ತರ ಅಂತ. ಅರ್ಥ ಆಯ್ತಲ್ಲ? ಅದೇ ಬೇರೆ ದೇಶಗಳು ಎಷ್ಟು ಸೂಕ್ಷ್ಮವಾಗಿದ್ದಾವೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ಎಷ್ಟು ಗಂಭೀರವಾಗಿ ತಗೊಂತವೆ. ಅದಕ್ಕೆ ಆ ದೇಶಗಳು ಭದ್ರವಾಗಿದ್ದಾವೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತ್ಯುನ್ನತವಾದ ಸ್ಥಾನವನ್ನು ಪಡಿತಾ ಇದ್ದಾವೆ. ನಮ್ಮಲ್ಲಂಥದ್ದು ಯಾವುದೂ ಇಲ್ಲ. ಅರ್ಥ ಆಯ್ತಲ್ಲ? ಇವತ್ತಿನ ಆಧುನಿಕ ಜಗತ್ತಿನ ಆವಿಷ್ಕಾರಗಳನ್ನ ನೋಡಿದಾಗ ಆ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಆಫ್ ಅವರ್ ವರ್ಲ್ಡ್? ಈ ಜಗತ್ತಿಗೆ ನೀವೇನ್ ಕೊಟ್ಟಿದ್ದೀರಾ ಅಂದ್ರೆ 0 ಅಂತ ತೋರಿಸ್ಬಿಡ್ತಾರೆ ದೊಡ್ಡದಾಗಿ. ಆರ್ಯಭಟ 0 ಕೊಟ್ಟ. 0 ಅನ್ನೋದು ಮೌಲ್ಯವರ್ಧಿತವಾದಂತ ಅಂಶವೇ. ಆದ್ರೆ 0 ಅನ್ನೋದು ಹೆಂಗಾಗಿದೆ ಅಂದ್ರೆ ವಾಸ್ತವದಲ್ಲಿ ನಾವು ಕೊಟ್ಟಿರೋದು 0 ಅನ್ನಂಗ ಆಗೋಗ್ಬಿಡ್ತೀವಿ. ಹೌದು, ನೀವು ಯಾವುದೇ ವೈಜ್ಞಾನಿಕವಾದಂತ ಆವಿಷ್ಕಾರ ತಗೊಳ್ಳಿ, ಈ ಲ್ಯಾಪ್ಟಾಪ್ ಅನ್ನ ಇವತ್ತು ಅಥವಾ ಈ ಕಂಪ್ಯೂಟರ್ನ ಇವತ್ತು ನಾವು ಇಂಡಿಯಾದಲ್ಲಿ ತಯಾರು ಮಾಡಿಲ್ಲ. ಯಾವುದೋ ಫಾರಿನ್ ಕೊಲಾಬ್ರೇಷನ್ ಕಂಪ್ನಿ ಬಂದು ನಮಗೆ ಕೊಟ್ಟು ಹೋಗ್ಬೇಕು. ನಾವು ಬಳಸುವಂತ ಮೊಬೈಲ್ ಆಗಲಿ, ಅದ್ರೊಳಗಿರುವಂತ ಸಿಮ್ ಕಾರ್ಡ್ ಆಗಲಿ, ಎಲ್ಲ ಬೇರೆ ದೇಶದಿಂದ ಎರವಲು ಬಂದಿರೋದು. ಅರ್ಥ ಆಗ್ತದೆ? ನಮ್ದು ಅಂತ ಏನಾದ್ರೂ ಉತ್ಪಾದನೆ ಮಾಡಿದೀವ? ಈ ಫ್ಯಾನ್ ಕೂಡ ಸರ್ ಏನ್ ಸರ್ ಇದು ನಮ್ ದೇಶದ್ದು ಸರ್ ಫ್ಯಾನ್. ಫ್ಯಾನ್ ಈಗ ನಿಮ್ ದೇಶದ್ದು, ಆದ್ರೆ ಆವಿಷ್ಕಾರ ಆಗಿದ್ದ ನಮ್ ದೇಶದಲ್ಲ, ನಮ್ದು ಬೀಸಣಿಗೆ. ನಮ್ಮ ಬೀಸಣಿಗೆ ಅವ್ರ ಫ್ಯಾನ್ ಆಗಿದೆ. ಒಂದೇ ಒಂದು ವಸ್ತುವಿನ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಕೆತ್ತೋ ಅಧಿಕಾರ ಉಳಿಸ್ಕೊಂಡಿದೀವಾ? ಇಲ್ಲ. ಅರ್ಥ ಆಗ್ತಿದೆಯಾ? ಇದ್ರ ಸ್ವರೂಪ ಏನಪ್ಪಾ ಅಂದ್ರೆ ಹೊಸದನ್ನ ಕಂಡುಹಿಡಿಬೇಕು ಅಂತ, ಹೊಸದನ್ನ ಜಗತ್ತಿಗೆ ಕೊಡ್ಬೇಕು ಅನ್ನುವಂತ ಮನೋಭಾವವೇ ಇಲ್ಲ. ಯಾರು ನಿರ್ಲಿಪ್ತತೆ, ಆ ನಿರ್ಲಿಪ್ತತೆಯ ಮೂಲ ಸ್ವರೂಪವೇ ಆಗ ಇಂಥದ್ದು. ರೋಗ ಬಂದ ಮೇಲೆ ಔಷಧಿ ಹಚ್ಕೊಂಡು ಮುಂಜಾಗ್ರತೆ ಇದ್ದಿದ್ರೆ ಜಗತ್ತು ಓಡ್ತಾ ಇದೆ, ನಾನು ಕೂಡ ಏನಾದ್ರೂ ಒಂದಷ್ಟು ಮಾಡಬೇಕು ಅನ್ನುವಂತ ಪ್ರಯತ್ನ ಇದ್ದಿದ್ರೆ ನಾವು ಒಂದಷ್ಟು ಅಚೀವ್ಮೆಂಟ್ ಮಾಡ್ತಾ ಇದ್ದೇವೆ. ಇವತ್ತು ದೇಶಕ್ಕೆ ಬೇಕಾಗುವಂತ ಭದ್ರತಾ ಸಾಮಗ್ರಿಗಳನ್ನು ಕೂಡ ರಷ್ಯಾದಿಂದಲೋ, ಜರ್ಮನಿಯಿಂದಲೋ, ಮತ್ತೆ ಯಾವ್ದದು ಪುಟ್ಟ ದೇಶ ಇಸ್ರೇಲ್ ಇಂದಲೋ ತರಿಸ್ಕೋಬೇಕಾಗಿದೆ. ಪುಟ್ಟ ದೇಶ ಇಸ್ರೇಲ್ ಇಡೀ ಜಗತ್ತಿಗೆ ಮಾದರಿ ಆಗ್ಬೇಕು ದೇಶ.
ಯಾಕೆಂದ್ರೆ ಸುತ್ತಲೂ ಶತ್ರುಗಳು ನಿಮಗೆ ಗೊತ್ತಿರ್ಬೇಕು. ಇಸ್ರೇಲ್ ಇತಿಹಾಸವನ್ನ ಗೂಗಲ್ ಅಲ್ಲಿ ಒಡೆದು ನೋಡಿ, ಎಂತೆಂಥದ್ದು ಒಡೆದು ಏನೇನೋ ನೋಡ್ತಿರಲ್ಲ, ಇಂಥವ್ನು ಒಡೆದು ನೋಡಿ. ಸುತ್ತಲೂ ಶತ್ರು ರಾಷ್ಟ್ರಗಳು ತುಂಬಿರುವಂತ ಯಹೂದಿ ದೇಶ ಇಸ್ರೇಲ್. ಆದ್ರೂ ಆ ಇಸ್ರೇಲ್ನ ಇವತ್ತಿನವರೆಗೂ ಕೂಡ ಯಾವನು ಸೋಲ್ಸಕ್ಕಾಗಿಲ್ಲ. ಏನ್ ಕರ್ನಾಟಕದಷ್ಟಿದೆ ಅಷ್ಟೇ. ಇಸ್ರೇಲ್ ಏನ್ ಬಹಳ ದೊಡ್ಡ ದೇಶ ಏನಲ್ಲ, ಕರ್ನಾಟಕದಷ್ಟಿದೆ. ನೀವು ಸರ್ ಅದ್ ರಾಜ್ಯ ಅಲ್ವಾ? ಎಸ್, ನಮ್ ಲೆಕ್ಕದಲ್ಲಿ ಅದ್ ರಾಜ್ಯ. ಆದ್ರೆ ಆ ದೇಶಗಳಲ್ಲಿ ಅದೇ ದೇಶ. ಇಂಗ್ಲೆಂಡ್ ಎಷ್ಟಿದೆ? ಇಂಗ್ಲೆಂಡ್ ಭಾರತದಷ್ಟಿದ್ಯಾ? ಶ್ರೀಲಂಕಾಕ್ಕಿಂತ ದೊಡ್ಡದಷ್ಟೇ ಇಂಗ್ಲೆಂಡ್. ಅಂತ ಪುಟ್ ಇಂಗ್ಲೆಂಡು ಇಡೀ ಜಗತ್ತನ್ನ ಆಡುತ್ತೆ. ಅರ್ಥ ಆಯ್ತಾರ? ಆ ಲೆಕ್ಕದಲ್ಲಿ ದೊಡ್ಡದು ಅಂದ್ರೆ ಅಮೆರಿಕ ದೊಡ್ಡದು. ಆದ್ರೆ ಅಮೆರಿಕ ಪೂರ್ತಿ ಒಂದೇ ಅಮೆರಿಕ ಏನಾಗಿಲ್ಲ. ಅಮೆರಿಕದಲ್ಲಿ ಕೆನಡಾ ಅನ್ನೋದೇ ಬೇರೆ ಇದೆ ದೇಶ, ಕೆನಡಾ ದೇಶ ಅನ್ನೋದೇ ಬೇರೆ ಇದೆ. ನಾವು ಫುಲ್ ಅಮೆರಿಕ ಅನ್ಕೊಂಡ್ಬಿಡ್ತೀವಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅಂತ 50 ರಾಜ್ಯಗಳಿದಾವಲ್ಲ, 50 ರಾಜ್ಯಗಳದೇ ಪ್ರಭಾವ ಜಾಸ್ತಿ. ದಕ್ಷಿಣ ಅಮೆರಿಕ ಏನು ಅಂತ ಅಭಿವೃದ್ಧಿ ಆಗಿಲ್ಲ. ಎಲ್ಲರೂ ಹೋಗೋದು ಇಲ್ಲಿಗೆ, ಅಮೆರಿಕ ಅಂತ ಹೋಗೋದು ಇಲ್ಲಿಗೆ, USA ಗೆ. ದಕ್ಷಿಣ ಅಮೆರಿಕದಲ್ಲಿರುವಂತ ಯಾವುದೋ ಒಂದು ಪುಟ್ಟ ದೇಶಕ್ಕೆ ಹೋಗಲ್ಲ ಅವರು, ಯಾಕಂದ್ರೆ ಅಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ. ಇಂಡಿಯಾ ತರನೇ ಬಿದ್ದಾವ ಅವನು. USA ಒಂದ್ ಸ್ವಲ್ಪ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣ ಆಗಿದೆ. 50 ದೇಶಗಳ ಒಕ್ಕೂಟ. ಅದಕ್ಕೆ ಅವ್ರ ಬಾವುಟ ನೋಡಿ, ಅಮೆರಿಕದಲ್ಲಿ ಒಂದು ಬಾವುಟ ಇಲ್ಲ, ಕೆನಡಾದೇ ಬೇರೆ ಬಾವುಟ ಇದೆ. ಅರ್ಥ ಆಯ್ತಲ್ಲ? ಆದ್ರೆ ಅಮೆರಿಕದ್ದೇ ಒಂದು ಬಾವುಟ ಇದೆ. ಯಾಕೆಂದ್ರೆ ಒಂದೇ ಖಂಡ. ಈಗ ನಮ್ಮ ಏಷ್ಯಾ ಖಂಡದಲ್ಲಿ ಅನೇಕ ದೇಶಗಳಿದಾವಲ್ರಿ, ಹಂಗೆ ಅಮೆರಿಕ ಖಂಡದಲ್ಲೂ ಅನೇಕ ದೇಶಗಳಿದಾವೆ. ಅದರಲ್ಲಿ 50 ದೇಶಗಳ ಒಕ್ಕೂಟವನ್ನ USA ಅಂತ ಕರೀತೀವಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅಂತ. ಯುನೈಟೆಡ್ ಅಂದ್ರೆ ಒಕ್ಕೂಟ, ಗೊತ್ತಿರ್ಬೇಕು. ಆ 50 ದೇಶಗಳ ಸಂಕೇತವಾಗಿ ಅವ್ರ ಬಾವುಟದಲ್ಲಿ ಏನಿದೆ? ಎಸ್ ಹೇಳಿ. 50 ನಕ್ಷತ್ರಗಳಿವೆ, ಎಣಿಸಿ. 50 ನಕ್ಷತ್ರಗಳಿದಾವೆ. ಒಂದೊಂದು ನಕ್ಷತ್ರಗಳು ಒಂದೊಂದು ಸ್ಟಾರ್ ಅಂತ. ಅವನ್ನೆಲ್ಲ ಏಕೀಕೃತವಾಗಿ ಆಡಳಿತ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂಕೇತವಾಗಿ ಅವ್ರ ಬಾವುಟವನ್ನು ಮಾಡಿದ್ರು. ಸುಮ್ಮನೆ ಅಲ್ಲ. ಯಾವುದೇ ಒಂದು ಬಾವುಟಕ್ಕೂ ಕೂಡ ಹಿನ್ನೆಲೆ ಇಲ್ಲದೆ ಮುಟ್ಟು ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಅಲ್ಲೊಂದು ಸೂಕ್ಷ್ಮವನ್ನ ಗಮನಿಸಿದಾಗ, ಅವರ ಅಚೀವ್ಮೆಂಟ್ ನೋಡಿದಾಗ ಯಾಕೆ ನಾವು ಹಿಂದೆ ಬೀಳ್ತಾ ಇದ್ದೀವಿ? ಏನು ಅಂತ ಅದ್ಭುತವಾದಂತ ವ್ಯಕ್ತಿಗಳು ಯಾರಿದಾರಲ್ಲಿ ನೋಡಿದ್ರೆ ಮೂಲ ನಿವಾಸಿಗಳು ಇಲ್ವೇ ಇಲ್ಲ ಅಮೆರಿಕದಲ್ಲಿ. ಎಲ್ಲ ಬೇರೆ ಕಡೆಯಿಂದ ಹೋಗಿ ಸೇರಿದವರು. 13 ವಸಾಹತುಗಳು ಹೋಗ್ತವೆ. ಗೊತ್ತಿದ್ಯಾ? ನೆನಪಿದ್ಯಾ? ಹಿಸ್ಟ್ರಿಲಿ ಓದಿದ್ರೆ SLC ಓದಿಲ್ವಾ? ನಮ್ ದೌರ್ಭಾಗ್ಯ, ನಿಮ್ಗೆ ಜಗತ್ತನ್ನ ಪರಿಚಯ ಮಾಡಿಸಿ ಬೆಳೆಸ್ತಾ ಇಲ್ಲ. ಬರೀ ಮನೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ, ಮನಿ ಅರ್ಥ ಆಗ್ತಾ ಇದೆ. ತಪ್ಪು ನಿಮ್ದಲ್ಲ. ಮನಿ ಓರಿಯೆಂಟೆಡ್ ಎಜುಕೇಶನ್ ಅಂತಂದ್ರೆ ಏನಪ್ಪಾ? ದುಡ್ಡು ದುಡಿಯುವಂತ ಒಂದು ಫ್ಯಾಕ್ಟರಿಗೆ ಬೇಕಾಗುವಂತ ಒಬ್ಬ ಕಾರ್ಮಿಕನನ್ನ ತಯಾರು ಮಾಡುವಂತ ಕಾರ್ಖಾನೆ. ಅರ್ಥ ಹಂಗೆ ಆಗ್ತಾ ಇರೋದು. 4 ಜನರ ಎದುರುಗಡೆ ನಿಂತ್ಕೊಂಡು ಧೈರ್ಯವಾಗಿ ಏನೋ ಒಂದು ಮಾತಾಡುವಷ್ಟು ಶಕ್ತಿಯನ್ನು ಎಜುಕೇಶನ್ ಕೊಡ್ತಾ ಇಲ್ಲ. ಇದು ಮಾಸ್ಟರ್ PU ಕಾಲೇಜ್ ತಪ್ಪ, ಅಥವಾ ಮಹೇಶ್ ಕಾಲೇಜ್ ತಪ್ಪ, ಸಿದ್ಧಗಂಗಾ ತಪ್ಪ? ನೋ, ಯಾರ್ದು ತಪ್ಪಲ್ಲ. ಎಜುಕೇಶನ್ ಸಿಸ್ಟಮ್ದೇ ತಪ್ಪು. ನಮ್ ದೌರ್ಭಾಗ್ಯ, ಎಜುಕೇಶನ್ ಸಿಸ್ಟಮೇ ಹಂಗ ಆಗೋಗ್ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಎಂತ ವಿಚಿತ್ರಗಳನ್ನ ನಾವು ಕಾಣ್ತಾ ಇದ್ದೇವೆ. 13 ವಸಾಹತುಗಳು ಅಂತ ಓದು. ನಮ್ ದೇಶಕ್ಕೆ ಬಂತಲ್ಲ ವಸಾಹತು ಅಂತ, ಈ ಬ್ರಿಟಿಷರ್ದು. ಆತರ 13 ತಂಡಗಳು ಹೋಗ್ತವೆ ಅಮೆರಿಕಾದಲ್ಲಿ. ಅಲ್ಲಲ್ಲಿ ಬೀಡ್ಬಿಡ್ತಾರೆ. ಬೀಡ್ಬಿಟ್ಟು ಆ ವಿಶಾಲವಾದಂತ ಒಂದು ದೇಶವನ್ನ ನೋಡಿ, ಆ ದೇಶದಲ್ಲಿ ಯಾಕೆ ನಾವು ಜೀವನ ಶುರು ಮಾಡಬಾರ್ದು ಅಂತ ಆಫ್ರಿಕಾದಿಂದ ಮೂಲ ನಿವಾಸಿಗಳಿದ್ದಲ್ಲ ನೀಗ್ರೋ, ಆ ನೀಗ್ರೋಗಳನ್ನ ಅಲ್ಲಿ ಜೀತಕ್ಕೆ ಕರ್ಕೊಂಡು ಹೋಗ್ತಾರೆ. ಕೊಂಡುಕೊಂಡು ಅವತ್ತಿಗೆ ಅವರೆಲ್ಲ ರುಪೀಸ್ ಎಲ್ಲ ಹೆಣ್ಣು, ಗೊತ್ತಿರ್ಬೇಕು ನಿಮ್ಗೆ. ಡಾಲರ್ ಇರ್ಲಿಲ್ಲ ಅವಾಗ, ಗೊತ್ತಿರ್ಲಿಲ್ಲ. ಅಮೆರಿಕ ಹುಟ್ಟದ ಮೇಲೆ ಡಾಲರ್ ಶುರುವಾಗಿದ್ದು. ಪೌಂಡು ಹೆಣ್ಣಂತ ಇದ್ದಿದ್ದು. ಆ ಪೌಂಡ್ಗಳು ಕೊಟ್ಟು, ಪೌಂಡು ಅಂತಂದ್ರೆ ಈಗ ಆಮೇಲೆ 1 ಪೌಂಡ್ ಬ್ರೆಡ್ ಅಂತಿದ್ದೀರ. ಆಮೇಲೆ ಪೌಂಡ್ ಅಂದ್ರೆ ಒಂದು ಮೌಲ್ಯದ ದುಡ್ಡು. ರಿಯಾಸ್, ಪೌಂಡ್, ಹೆನ್, ಡಾಲರ್, ರುಪೀಸ್. ಅರ್ಥ ಆಯ್ತಲ್ಲ? ಇನ್ನು ಬೇಕಾದಷ್ಟಿದಾವೆ. ಹಾಗಾಗಿ ಅಂತ ದುಡ್ಡನ್ನ ಕೊಟ್ಟು ವ್ಯಕ್ತಿಗಳನ್ನ ಕೊಂಡ್ಕೊಂಡು ಹೋಗ್ತಾರೆ. ಯೋಚನೆ ಮಾಡಿ. ಆ ಮಾರ್ದವ್ರು ಯಾರು? ಇದು ಗೊತ್ತಿರ್ಲಿ ನಿಮ್ಗೆ. ಆಫ್ರಿಕಾದಲ್ಲಿ ಹೋಗಿ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಂತ ಇದೇ ಇಂಗ್ಲೆಂಡ್ ಅವರೇ ಅಲ್ಲಿರುವಂತ ಕಪ್ಪು ಜನರನ್ನ ಮಾರ್ತಾರೆ. ಯಾರಿಗೆ? ಅಮೆರಿಕಾದ ವೈಟ್ ಪೀಪಲ್ಸ್ಗೆ. ಅಮೆರಿಕಾದಲ್ಲಿರುವ ವೈಟ್ ಪೀಪಲ್ಸ್ ಯಾರು? ಯುರೋಪ್ ಖಂಡದ 13 ವಸಾಹತುಗಳು. ವಸಾಹತುಗಳು ಅಂದ್ರೆ ಒಂದೊಂದು ದೇಶ ತನ್ನ ಪ್ರಾತಿನಿಧ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೋಗ್ತವೆ. ಕೊನೆಗಲ್ಲಿ ಏನಾಗುತ್ತೆ? ಆ ದೇಶದಲ್ಲೇ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಕ್ರಾಂತಿಯಾಗಿ ಸ್ವಾಯತ್ತ ದೇಶವಾಗುತ್ತೆ. ಅಲ್ಲಿವರೆಗೂ ಇಂಗ್ಲೆಂಡ್ ಅದರ ಆಡಳಿತವನ್ನು ನಡೆಸ್ತಾ ಇತ್ತು. ಇಂಗ್ಲೆಂಡ್ ಅಮೆರಿಕದ ಕಂಟ್ರೋಲ್ ಮಾಡ್ತಾ ಇತ್ತು. ಬಹಳ ವರ್ಷಗಳ ನಂತರ ಅಲ್ಲೊಂದು ದೊಡ್ಡ ಹೋರಾಟವಾಗಿ ಸ್ವಾಯತ್ತತೆ ಸಿಗುತ್ತೆ. ಸ್ವಾಯತ್ತತೆ ಸಿಕ್ಕ ಮೇಲೂ ದೇಶ ಸರಿ ಹೋಗಲ್ಲ. ಅಲ್ಲಿ ಒಂದು ವರ್ಗ ಘರ್ಷಣೆ ಶುರುವಾಗುತ್ತೆ. ಕಪ್ಪು ವರ್ಣೀಯರು, ಬಿಳಿ ವರ್ಣೀಯರು ಅಂತ ಇವತ್ತಿಗೂ ಕೂಡ ಇದೆ ಅದು.
ಆಗ ಕೊನೆಗೇನಾಗುತ್ತೆ, ಅಲ್ಲೊಂದು ಸಂವಿಧಾನ ಶುರುವಾಗುತ್ತೆ. ಅಲಿಖಿತ ಸಂವಿಧಾನ, ಅಮೆರಿಕದ ಗೊತ್ತಿರ್ಬೇಕು ನಿಮಗೆ. ಅಲ್ಲೊಂದು ಸಂವಿಧಾನ ಶುರುವಾಗುತ್ತೆ. ಏನು ಅಂತಂದ್ರೆ ಪ್ರಾತಿನಿಧ್ಯತೆ. ಇಷ್ಟು ಜನ ಬಿಳಿಯರಿಗೆ ಪ್ರಾತಿನಿಧ್ಯ ಕೊಟ್ರೆ ಇಷ್ಟು ಜನ ಕರಿಯರ್ ಇರಲೇಬೇಕು ಅಂತ ನಿರ್ಧಾರ ಆಗುತ್ತೆ. ನಾವೀಗ ಏನ್ ಮೀಸಲಾತಿ ಅಂತೀವಲ್ಲ ಆ ಟೈಪ್ ಅಲ್ಲಿ ನೀವು ಇದ್ರ ಅನುಭವ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಬಾಂಡ್ ಫಿಲಂ ಅಥವಾ ಇಂಗ್ಲಿಷ್ ಫಿಲಂ ನೋಡಿ, ಯಾವ್ದಾದ್ರು ಇಂಗ್ಲಿಷ್ ಫಿಲಂ ನೋಡಿ. ಆ ಇಂಗ್ಲಿಷ್ ಫಿಲಂ ಅಲ್ಲಿ ಹೀರೋ ವೈಟ್ ಪೀಪಲ್ ಆಗಿದ್ರೆ ಅವನ ಜೊತೆಗೊಬ್ಬ ಹೀರೋ ಸಪೋರ್ಟರ್ ಬ್ಲಾಕ್ ಪೀಪಲ್ ಆಗಿರ್ತಾರೆ. ಗಮನಿಸ್ ನೋಡಿ, ನೋಡಿದ್ರೆ ಇಂಗ್ಲಿಷ್ ಫಿಲಂ ನೋಡೋ ರೂಢಿ ಇದೆಯಾ? ಒಬ್ಬ ಕಪ್ಪು ವರ್ಣದ ವ್ಯಕ್ತಿ ಇದ್ದೇ ಇರ್ತಾನಲ್ಲಿ. ದಟ್ ಈಸ್ ಏನದು ಈಕ್ವಾಲಿಸಮ್, ಸಮಾನತೆ. ಸಿನಿಮಾದಲ್ಲೂ ಕೂಡ ಬಿಟ್ಟು ಮಾಡಂಗಿಲ್ಲ ಅವನ್ನ. ಅರ್ಥ ಆಯ್ತು ಹೇಳ್ತಿರೋದೇನು ಅಂತ? ಹೀರೋ ಜೊತೆಗೆ ಈಗ ನಮ್ಮ ರಾಜ್ಕುಮಾರ್ ಜೊತೆ ನರಸಿಂಹರಾಜ್ ಇರ್ತಿದ್ರಲ್ಲ, ವಿಷ್ಣುವರ್ ಜೊತೆ ದ್ವಾರಕೇಶ್ ಇರ್ತಿದ್ರಲ್ಲ, ಆ ತರ ಹೀರೋ ಜೊತೆ ಒಬ್ಬ ಬ್ಲಾಕ್ ಪೀಪಲ್ ಇದ್ದೇ ಇರ್ತಾರೆ. ಇದ್ರ ಅರ್ಥ ಏನು ಅಂದ್ರೆ ಅವರಿಬ್ರು ಸಮಾನರು, ಅಲ್ಲಿ ಅಸಮಾನತೆಯ ಹೊಗೆ ಆಡಬಾರದು ಅನ್ನೋದನ್ನ ಇವತ್ತು ಕೂಡ ಅಮೆರಿಕ ಅನುಭವಿಸ್ತಾ ಇದೆ. ಇವತ್ತು ಟ್ರಂಪ್ ಸೋಲಿಕ್ಕೂ ಕಾರಣ ಏನು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಇಲ್ವಾ? ಟ್ರಂಪ್ ಸೋಲಿಕ್ಕೆ ಕಾರಣ ಏನು ಅಂದ್ರೆ ಇದೇ ವರ್ಗ ಘರ್ಷಣೆ. ಬ್ಲಾಕ್ ಪೀಪಲ್ ನ ಅಡಿಗೆ ಹಾಕೊಂಡು ತುಳಿದ್ಬಿಟ್ರು, ಅವನ ಸ್ಪೈರಲ್ ಕಾರ್ಡ್ ಅಲ್ಲಿರುವಂತ ಮೈನ್ ನರ ಕಟ್ಟಾಕ್ಬಿಟ್ಟು ಅವನು ರೋಡಲ್ಲೇ ಸತ್ತೋಗ್ಬಿಡ್ತಾನೆ. ಆ ರೋಡಲ್ಲೇ ಸತ್ತೋಗ್ತಾನೆ ಬ್ಲಾಕ್ ಪೀಪಲ್. ತುಳಿದವರು ವೈಟ್ ಪೀಪಲ್, ಪೊಲೀಸ್ನವ್ರು ತುಳಿಯೋದು. ಇದೊಂದನ್ನೇ ಇಟ್ಕೊಂಡು ಇಡೀ ದೇಶದಾದ್ಯಂತ ದೊಡ್ಡ ಹೋರಾಟ ಆಗ್ತದೆ. ಒಂದು ಸಾವು ಅಧ್ಯಕ್ಷರ ಪಟ್ಟವನ್ನೇ ಕಿತ್ಕೊಂಡ್ಬಿಡುತ್ತೆ. ಅದೊಂದು ಆಗ್ದಲ್ಲ ಇದ್ರೆ ಟ್ರಂಪ್ ಸರಿಸುಮಾರು 1.5 ಕೋಟಿ ಹೋಟೆಲ್ ಗೆಲ್ತಾ ಇದ್ದ. ಅಷ್ಟು ಕೆಲಸ ಮಾಡಿದ್ದ ಅವನು. ಆದ್ರೆ ಅದೊಂದು ನೋಡಿ, ವರ್ಗ ಘರ್ಷಣೆ ಅನ್ನೋದು ಒಂದು ಇವತ್ತಿಗೂ ಕೂಡ ಅನಿಷ್ಟಗಳು ಹೇಗಿರ್ತವೆ. ಅಷ್ಟು ಬುದ್ಧಿವಂತ ದೇಶ ಆದ್ರೂ ಕೂಡ ಅಂತದೊಂದು ಅವ್ಯವಸ್ಥೆಗಳನ್ನ ಇಟ್ಕೊಂಡೇ ಇದೆ. ಯಾಕೆಂದ್ರೆ ಮನುಷ್ಯ ಸ್ವಭಾವ. ಹಾಗಾಗಿ ಅವ್ರೇನ್ ಗ್ರೇಟ್ ಅಲ್ಲ. ಬಟ್ ಏನು ಅಂದ್ರೆ ಅವ್ರ ವರ್ಕ್ಮ್ಯಾನ್ಶಿಪ್ ಇದೆಯಲ್ಲ, ಪಂಕ್ಚುಯಾಲಿಟಿ ಇದೆ. ಇಂಥದ್ದನ್ನ ಮಾಡ್ಲೇಬೇಕು, ಮಾಡೇ ಮಾಡ್ತಾರ. ಹೆಂಗಾದ್ರೂ ಮಾಡೇ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಮ್ಮಲ್ಲಿ ಅಂತದ್ದೊಂದು ಛಲ ಇಲ್ಲ. ಅದಕ್ಕೆ ನಾವಿನ್ನು ಏನನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬನ್ನಿ. ಹಾಗಾಗಿ ನೋಡಿ, ಅಲ್ಲ ಸರ್ ನೋಡಿ ಎಂತ ಕೆಲಸ ಮಾಡಿದರೆ ಆ ಹುಚ್ಚು ನಾಯಿಗಳು ಕಚ್ಚಿದ್ರೆ ಆ ಹುಚ್ಚು ನಾಯಿಗಳನ್ನ ಇಲ್ಲ ಅನ್ನಿಸ್ಬೇಕೆ ಹೊರತು ಹುಚ್ಚು ನಾಯಿಗಳು ಕಚ್ಚಿಸ್ಕೊಂಡವ್ರಿಗೆಲ್ಲ ಫ್ರೀ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಇಂಥ ಅವ್ಯವಸ್ಥೆಯನ್ನು ನಾವು ಮೂಡಿಗೆರೆಯಲ್ಲಿ ನೋಡ್ತಾ ಇದ್ದೀವಿ. ನೀವು ಇದನ್ನೆಲ್ಲ ನೋಡ್ಕೊಂಡು ಸಮಾಧಾನವಾಗಿದ್ದೀರಲ್ಲ ಸರ್? ಪ್ರಶ್ನೆ. ನನಗೆ ಇನ್ನಷ್ಟು ಕೋಪ ಬಂತು. ಎಂತರ್ಗೂ ಆಗುತ್ತೆ. ಈಗ ನನಗೆ ಬೇಜಾರಾಯ್ತು ನೋಡಿ. ಅದೊಂದು ಇನ್ಸಿಡೆಂಟ್ ನಾನು ಅಮೆರಿಕಾಗಾನು ಹೋಗಿ ಬರಕಾಯ್ತು. ಯೋಚನೆ ಮಾಡಿ, ಎಂತರ್ಗೂ ಬೇಜಾರಾಗುತ್ತೆ. ಯಾಕೆ ನಮ್ಮ ದೇಶ ಸರಿ ಹೋಗ್ತಾ ಇಲ್ಲ? ಅದಕ್ಕೆ ಒಂದ್ ಕಡೆ ಗಾದೆ ಹೇಳ್ತಾರೆ, ಏನು ಎತ್ತಿಗೆ ಜ್ವರ ಬಂದ್ರೆ ಕ್ವಾಣಕ್ ಬರ ಹಾಕಿರಂತೆ. ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಇನ್ನೊಂದೇನೋ ಮಾಡೋದು. ಅರ್ಥ ಆಯ್ತಲ್ಲ? ಹಾಗೆ ನನಗೆ ಇನ್ನಷ್ಟು ಕೋಪ ಬಂತು. ಇವರಿಬ್ಬರ ಕೋಪವು ಇವರಿಬ್ಬರು ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಹೋಗುವುದನ್ನು ನೋಡಿದರೆ ಹೊಗಳಿಕೆ, ತೆಗಳಿಕೆ, ಚಾಡಿ ಇವುಗಳೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂತ ಹಿಡಿತಾ ಇದೆ ಎಂದು ಆಶ್ಚರ್ಯ ಆಗುತ್ತದೆ. ನೋಡಿ, ನನಗೆ ಆ ಕ್ಷಣಕ್ಕೆ ಕೋಪ ಬಂತು. ಏನ್ರಿ ನಾಯಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಫ್ರೀ ಇಂಜೆಕ್ಷನ್ ಅಂತ. ಯಾವನ್ರಿ ಅವನ ಅವಿವೇಕಿ? ಕೋಪ ಬಂದ್ಬಿಡ್ತು ನನಗೆ. ಒಂದು ಕ್ಷಣ ನಾನು ವಿವೇಚನೆಯಿಂದ ಇಟ್ಕೊಂಡು ಯೋಚನೆ ಮಾಡಿದ್ರೆ ಇಲ್ಲಿ ಎದುರುಗಡೆ ನಿಂತಿರೋರು ಏನು ಮಹಾ ಜವಾಬ್ದಾರಿಯುತ ವ್ಯಕ್ತಿಗಳೇನಲ್ಲ. ಅರ್ಥ ಆಯ್ತಲ್ಲ? ದನಿಗೆ ಚುಚ್ಚಬಾರ್ದು ಇಂಜೆಕ್ಷನ್ ಚುಚ್ಚಿ ಎಷ್ಟೋ ದನಗಳು ಸಾಯಿಸಿರುವಂತ ಕಾಂಪೌಂಡರ್ ಯಾರು? ಸ್ಟಾಕ್ ಮ್ಯಾನ್ ಪುಟ್ಟಯ್ಯ. ಅವನು ಏನಂತ ಜವಾಬ್ದಾರಿ ಇರೋ ವ್ಯಕ್ತಿ ಅಲ್ಲ. ಇನ್ನು ಜಬ್ಬಾರ್ ಸಾಧಿ, ಇವ್ನಿಗೆ ಏನ್ ಬೇಕೋ ಅವನು ಲಾಭಕ್ಕೆ ನೋಡ್ತಾನೆ ಹೊರತು ಖಂಡಿತ ಇವನೇನು ಸಮಾಜದ ಬಗ್ಗೆ ಅಷ್ಟೊಂದು ಜವಾಬ್ದಾರಿ ಇರುವಂತ ವ್ಯಕ್ತಿ ಅಲ್ಲ. ಇಂಥ ಇಬ್ಬರು ಅವಿವೇಕಿಗಳ ಎದುರುಗಡೆ ನಿಂತ್ಕೊಂಡು ನಾನೀಗ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಅವರಿಬ್ರು ನನ್ನನ್ನು ಹೊಗಳ್ತಾವ್ರಿ. ಮನುಷ್ಯನನ್ನ ಹಾಳು ಮಾಡೋದೇ ಆ ಕೆಲಸ. ಯಾವ ಕೆಲಸ? ಯಾವ ಕೆಲಸ? ಹೊಗಳಿಕೆ ಮತ್ತು ತೆಗಳಿಕೆ ಎರಡು ಬೇರೆ. ಹೊಗಳಿಕೆ ಮತ್ತು ತೆಗಳಿಕೆ. ಹೊಗಳಿಕೆ ನಮ್ಮನ್ನ ಎತ್ತರಕ್ಕೇರಿಸಿ ಬೀಳಿಸುತ್ತೆ. ತೆಗಳಿಕೆ ನಮ್ಮಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಉಂಟಾಕುತ್ತೆ. ಎರಡು ತಪ್ಪೆ. ಸ್ವಾಮೀಜಿಗಳನ್ನ ಬೈತಾ ಇರಿ, ಏನ್ ಮಾಡ್ತಾರೆ? ಎದ್ದು ನಿಂತ್ಕೊಂಡು ಕೈಯಲ್ಲಿರೋ ದಂಡದಲ್ಲಿ ಪಟ್ ಅಂತ ಹೊಡೆದು ಬಿಡ್ತಾರ? ಇಲ್ಲ. ಮಗು, ನಿನ್ನ ಇಚ್ಛೆ ಆ ಭಗವಂತನ ಇಚ್ಛೆಯಾಗಿದೆ. ನಿನ್ನ ಎಲ್ಲ ನಿಂದನೆಯು ನನಗೆ ಆರೋಗ್ಯಪೂರ್ಣವಾದಂತ ಆನಂದವನ್ನೇ ತರುತ್ತಿದೆ. ಸಮಾಧಾನ ಆಗಿ. ನಾನು ಕ್ರೋಧಗೊಂಡ ಅಂದ್ರೆ ಪೀಠ ಬಿಟ್ಟು ಇಳಿಬೇಕು ಹೇಳಿಕೆ. ಕೋಪ ಬರಂಗಿಲ್ಲ. ಯಾಕೆಂದ್ರೆ ಕೋಪವನ್ನು ವರ್ಜಿಸುವುದೇ ಸಮಾಧಿ ಸ್ಥಿತಿ ಅಂತ. ಸಮಾಧಿ ಅಂತಂದ್ರೆ ಅದೊಂದು ತಪಸ್ಸು ಅಂತ. ಸನ್ಯಾಸಿ ಅಂದ್ರೇನು? ಸರ್ವಸಂಗ ಪರಿತ್ಯಾಗಿ ಅಂದ್ರೆ ಹೆಂಡ್ರ ಮಕ್ಕಳು ಬಿಡೋದು ಅಂತ ಅಲ್ಲ. ಸರ್ವಸಂಗ ಯಾರು?
ಮನುಷ್ಯನ ಸಂಘ ಯಾರು? ಪಂಚೇಂದ್ರಿಯಗಳು, ಅರಿಷಡ್ ವರ್ಗಗಳು, ಅವರೇ ನಿಜವಾದ ಸಂಘ. ಅವರ ಮೂಲಕ ವ್ಯಕ್ತಿತ್ವಗಳು ಬರ್ತಾ ಹೋಗ್ತವೆ. ಕಾಮ ಅರಿಷಡ್ ವರ್ಗ. ಆ ಕಾಮಕ್ಕೆ ಮತ್ತೊಂದು ಹೆಸರು ಹುಡುಗನ್ಗಾದ್ರೆ ಹುಡುಗಿ, ಹುಡುಗಿಗಾದ್ರೆ ಹುಡುಗ ಬೇಕು ಅಲ್ವೇನೆ. ಆ ಕಾಮ ಇರೋದ್ರಿಂದಲೇ ಆಕರ್ಷಣೆ ಆಗುತ್ತೆ. ಕ್ರೋಧ, ದ್ವೇಷ. ಆ ದ್ವೇಷ ಕಾರಲಿಕ್ಕೆ ನನ್ನ ಎದುರುಗಡೆ ಯಾರು ಒಬ್ರು ಇರ್ಬೇಕು, ನನ್ನ ಮೇಲೆ ನಾನೇ ದ್ವೇಷ ಕಾರಣಕ್ಕಾಯ್ತದ. ಲೋಭ, ಆಸೆ, ನಂದು ಅನ್ನುವಂತ ಯಾವ್ದೋ ಒಂದು ವಸ್ತುವನ್ನ ಪಡ್ಕೊಳ್ಳುವಂಥದ್ದು. ಅರ್ಥ ಆಯ್ತಲ್ಲ? ಈ ಅರಿಷಡ್ ವರ್ಗಗಳಿದ್ವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳನ್ನ ಆಳುತ್ತಾ ಇರುವಂತಹ ಪರಮಾಧಿಕಾರ ಹೊಂದಿರುವಂತಹ ಅಸ್ತ್ರಗಳು. ಗೊತ್ತಿರ್ಬೇಕು ನಿಮ್ಗೆ, ಬಸವಣ್ಣನ ವಚನವನ್ನು ಅಧ್ಯಯನ ಮಾಡ್ತೇವೆ ನಾವು. ಮನುಷ್ಯನ ದೇಹವೊಂದುವುದು ತುಂಬಿದ ಬಂಡಿ ಕಂಡಯ್ಯ, ಅದನ್ನ ಒಡೆಯುವವರು 5 ಮಾನಿಸರು. ಹೌದಲ್ಲ? ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯನ್ನರಿದು ಒಡೆಯದಿದ್ದರೆ ಅದರಚ್ಚು ಮುರಿಯಿತು. ಯಾರು? ಗುಹೇಶ್ವರನ? ಬಸವಣ್ಣಂದೇ ಯಾರ್ದು? ಫಸ್ಟ್ ಇಯರ್ ಎಸ್, ಅಲ್ಲಮಪ್ರಭು. ಅದರಚ್ಚು ಮುರಿಯಿತು ಗುಹೇಶ್ವರ. ಅಲ್ಲಮಪ್ರಭು ಹೋದ ವರ್ಷ ಓದಿದ್ದೀವಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಡೀ ನಮ್ಮ ಬದುಕಿನ ಬಂಡಿ ಮುರಿದು ಹೋಗೋದೇ ಆ 5 ಜನ ಪ್ಲಸ್ 6 ಜನ. ಎಷ್ಟು? 11 ಜನರಿಂದ. ಅರ್ಥ ಆಯ್ತಲ್ಲ? ಇದರ ಅರ್ಥ ಇಷ್ಟೇ, ಆ 5 ಜನರಿಂದ ಬಿಡುಗಡೆ ಹೊಂದ್ಬಿಟ್ರೆ 6 ಜನಕ್ಕೆ ಕೆಲಸವೇ ಇಲ್ಲ. ಇದು ಹೆಂಗೆ ಅಂತಂದ್ರೆ, ಈ 5 ಜನ ಯಾರಿದ್ದಾರೆ? ಪಂಚೇಂದ್ರಿಯಗಳಿದಾರಲ್ಲ, ಈ ಪಂಚೇಂದ್ರಿಯಗಳಿಂದ ಬಿಡುಗಡೆ ಹೊಂದ್ಬಿಟ್ರೆ ಈ 6 ಜನ ನಿರುಪಯುಕ್ತ, ಯೂಸ್ಲೆಸ್. ಅದನ್ನೇ ನಾವು ಸರ್ವಸಂಗ, ಆ 11 ಜನರ ಬಂಧನದಿಂದ ಬಿಡಿಸ್ಕೊಳೋದೇ ನಿಜವಾದ ಸರ್ವಸಂಗ ಪರಿತ್ಯಾಗ ಅಂತ ಅನ್ನೋದು. ನಾವ್ ಅನ್ಕೊಂಡಿದ್ವಿ ಸ್ವಾಮೀಜಿ ಆಗ್ಬೇಕು ಅಂತಂದ್ರೆ ಹೆಂಡ್ರು ಮಕ್ಕಳು ಬಿಟ್ಟು ಹೋಗ್ಬೇಕು, ಮತ್ತೆ ಸ್ನೇಹಿತರುಗಳನ್ನೆಲ್ಲ ಬಿಟ್ಟು ಹೋಗ್ಬೇಕು, ಕುಟುಂಬ ಎಲ್ಲ ಬಿಟ್ಟು ಹೋಗ್ಬೇಕು, ಅದೇ ಸರ್ವಸಂಗ. ಅದಲ್ಲ, ಅದಲ್ಲ. ಇವನ್ನೆಲ್ಲ ಬಿಟ್ರೆ ತಾನೇ ಅವೆಲ್ಲ ಬಿಟ್ಟು ಹೋಗ್ತವೆ. ಈ ಪಂಚೇಂದ್ರಿಯಗಳು, ಅರಿಷಡ್ ವರ್ಗಗಳನ್ನ ಬಿಟ್ರೆ ತಾನೇ ಅವು ಬಿಟ್ಟು ಹೋಗ್ತವೆ. ಹೆಂಡತಿ, ಕಾಮವೇ ಇಲ್ಲ, ಲೋಭವೇ ಇಲ್ಲ ಅಂದ್ಮೇಲೆ ಹೆಂಡತಿ ಇಟ್ಕೊಂಡು ಏನ್ ಮಾಡೋಣ? ಮೋಹ, ಮಕ್ಕಳು, ಮೋಹವೇ ಇಲ್ಲ ಅಂದ್ರೆ ಮಕ್ಕಳು, ಸಂಬಂಧಿಕರು, ಅಪ್ಪ ಅಮ್ಮ ಇಟ್ಕೊಂಡು ಏನ್ ಮಾಡೋಣ? ನನ್ಗೆಲ್ಲ ದೇವ್ರೆ. ಲೋಭ, ತಿನ್ನಕ್ ಒಂದೇ ಒಂದು ತುತ್ತು ಊಟ ಸಾಕು ಅನ್ನೋನ್ಗೆ ನನಗೆ ದುಡ್ಡು ಇಟ್ಕೊಂಡು, ಆಸ್ತಿ ಇಟ್ಕೊಂಡು, ಅಂತಸ್ತು ಇಟ್ಕೊಂಡು ಏನ್ ಮಾಡೋಣ? ಅರ್ಥ ಆಯ್ತು ಹೇಳ್ತಿರೋದು? ಈ 9, 11 ಬಿಟ್ಟು ಬಿಟ್ರೆ ನಮ್ಗೆ ಇನ್ನೇನು ಬೇಕೇ ಆಗಲ್ಲ. ಯಾರು ಅದನ್ನು ಪರಿಪೂರ್ಣವಾಗಿ ಬಿಡ್ತಾನೆ ಆತ ಮಾತ್ರ ನಿಜವಾದಂತ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ, ಆತ ಮಾತ್ರ ನಿಜವಾದ ಸಮಾಜದ ಆದರ್ಶ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನ ಗಮನಿಸೋದಾದ್ರೆ ನೋಡಿ, ಅಲ್ಲಿ ಎದುರುಗಡೆ ಇರುವಂತವ್ರು ಅಂತ ಅವಿವೇಕಿಗಳು ಅಂತ ಗೊತ್ತಿದ್ರು ಕೂಡ, ಯಾಕೆಂದ್ರೆ 4-5 ದಿವಸಕ್ಕೆ ಒಂದೊಂದ್ಸರಿ ಬಂದು ಇಷ್ಟಿಷ್ಟು ಪೋಸ್ಟ್ ಕೊಟ್ಟು ಹೋಗ್ತಾನೆ. ಇವನು ಯಾವ ಸೀಮೆ ಕೆಲಸ ಮಾಡ್ತಾನೆ? ಹೌದಲ್ವೇ? ಇನ್ನ ಒಳಗ್ ನಿಂತ್ಕೊಂಡು ಬಂದಿರೋರಿಗೆಲ್ಲ ಸಿರಂ ಕೊಟ್ಕೊಂಡು ಬಂದಿರೋಂತ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡೋದ್ ಬಿಟ್ಟು ಕಾಂಪೌಂಡ್ ಅವ್ರ ಇಕ್ಕೊಂಡ್ ನಿಂತ್ಕೊಂಡು ಅಲ್ಲಿ ಕಿರ್ಕೊಂಡ್ ನಿಂತವ್ನು ಇವನು ಒಬ್ಬ ಕೆಲಸಗಾರ. ಇಂತಹ ಅವಿವೇಕಿಗಳ ಜೊತೆ ನಾನ್ ನಿಂತಿದ್ದೀನಿ. 2 ದತ್ತ ವರಿಕ್ ಹಾಕ್ಬೋದು ನನಗೆ. ಅವೇ 2 ವೇಸ್ಟ್ ಮಾಡಿಗಳು ಅವ್ರ ಜೊತೆ ನಿಂತ್ಕೊಂಡು ನಾನು ಈಗ ಹೀರೋ ಆಗ್ತಾ ಇದ್ದೀನಿ. ಯಾಕೆಂದ್ರೆ ಈ ಹೊಗಳಿಕೆ ಮತ್ತು ತೆಗಳಿಕೆಗಳಲ್ಲಿ ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಶಕ್ತಿ ಕೊಡುವಂತ ಒಂದು ಅಥವಾ ಒಂದು ಪ್ರಚೋದನೆ ಕೊಡುವಂತ ಅಂಶ ಇದೆಯಲ್ಲ, ಅದನ್ನ ಅಲ್ಲಗಳಿ ಆಗಿಲ್ಲ. ನೋಡಿ ಹೇಳ್ತಾ ಇದ್ದಾರೆ, ನನಗೆ ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದಿದ್ದೂ ಕೂಡ, ಇವರಿಬ್ರು ಕೊಂಚವೂ ಜವಾಬ್ದಾರಿ ಇಲ್ಲ, ತಮ್ಮ ಕೆಲಸವನ್ನ ಮಾಡಲ್ಲ, ಅವಿವೇಕಿಗಳು ಅಂತ ಗೊತ್ತಿದ್ದು ಕೂಡ ಅವರ ಭಾವನೆಗಳು ಅಂದ್ರೆ ನನ್ನ ಮೇಲೆ ಅವ್ರು ಹೇಳ್ತಾ ಇರುವಂತ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಹೋಗುತ್ತನ್ನ ನೋಡಿದ್ರೆ ಅವ್ರು ಹೇಳ್ದಂಗೆ ಹೌದೌದು ಕೇಳಲೇಬೇಕು. ಹೌದಾ, ನಾಯಿ ಇಂಜೆಕ್ಷನ್ ಕೊಡಿಸ್ತಾರಂತ ಏನಾಗಿದೆ ಅವ್ರಿಗೆ? ಅವ್ರು ಹೇಳ್ದಂಗೆ ಈಗ ಬಲೂನ್ ಉದ್ದ ಕೂತ್ಕೊಳತ್ತಲ್ಲ, ಹಂಗ ಕೂತ್ಕೊಂತಾನೆ ಅವನು. ಯಾರು? ಲೇಖಕ. ಅರ್ಥ ಆಯ್ತಲ್ಲ? ಹಾಗಾಗಿ ಈ ತೆಗಳಿಕೆ, ಹೊಗಳಿಕೆ, ಚಾಡಿ ಇವುಗಳಿಗೆ ನಮ್ಮ ಮನಸ್ಸಿನ ಮೇಲೆ ಎಂತ ಹಿಡಿತಾ ಇದೆ ನೋಡಿ, ಯೋಚನೆ ಮಾಡಿ. ಇದನ್ನು ಮನಃಶಾಸ್ತ್ರ ಅಂತ ಕರಿತೀವಿ. ಯಾರಾದ್ರೂ ಹೊಗಳು ಬಿಟ್ರೆ ನಮ್ಮ ಮುಖ ಅರಳ್ಬಿಡುತ್ತೆ, ಯಾರಾದ್ರೂ ಬೈದು ಬಿಟ್ರೆ ಮುಖ ಅಳಸೋಗ್ಬಿಡುತ್ತೆ. ಅರ್ಥ ಆಯ್ತು? ಬೈಲಿ ಬಿಡ್ರಿ ಅದ್ರಲ್ಲಿ ಏನೈತೆ ಅಂತ ಅನ್ಕೊಳ್ಳೋದೇ ಇಲ್ಲ ನಾವು. ಬೈದ್ಬಿಟ್ಟ ಅವಯ್ಯ, ನನ್ಗೆ ಸರ್ ಹೆಂಗ್ ಹೊಗಳಬಿಡುತ್ತೆ ನಾವು, ನೋಡಿ ಎಷ್ಟು ಖುಷಿ ಆಗುತ್ತೆ. ಅರ್ಥ ಆಯ್ತಾ? ಆ ಹೊಗಳಿಕೆ, ತೆಗಳಿಕೆ, ಚಾಡಿ ಪ್ರತಿಯೊಂದು ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ. ಎಷ್ಟು ಹಿಡಿತಾ ಇದೆ ಅವಕ್ಕೆ. ಅರ್ಥ ಆಯ್ತಾ?
ಎಂದು ನನಗೆ ಆಶ್ಚರ್ಯ ಆಗುತ್ತದೆ. ಯಾಕೆಂದ್ರೆ ಇಷ್ಟೆಲ್ಲ ಬುದ್ಧಿವಂತ ಆಗಿರೋ ನಾನು, ನನಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು, ಯಾರ ಜೊತೆ ಇರ್ಬೇಕು, ಯಾರ ಜೊತೆ ಹೇಗ್ ಮಾತ್ರ ಎಲ್ಲ ಗೊತ್ತಿದ್ದು ಕೂಡ ಆ ಕ್ಷಣಕ್ಕೆ ನೀವೊಂದು ಮಾತು ಕೇಳ್ಬೇಕು ಸರ್, ನಿಮ್ಮಂತವ್ರು ಕೇಳ್ಬೇಕು ಸರ್, ಇಲ್ದಲೇ ಇದ್ರೆ ಅವ್ರು ನಮ್ಗೆ ಬಿಲ್ಕುಲ್ ಒಪ್ಪಲ್ಲ ಸರ್. ನೋಡಿ ಸರ್ ಹಿಂಗ್ ಮಾಡವ್ರೆ, ನೋಡಿ ಸರ್ ಹಂಗ್ ಮಾಡವ್ರೆ ಅಂತ ಮೊದಲು ಏನಾಗ್ತಿದೆ ಓದ್ಕೊಂತ ಆಯ್ತು. ನನ್ನನ್ನೊಬ್ಬ ಸಮಾಜ ಸುಧಾರಕನನ್ನಾಗಿ ಮಾರ್ಪಡಿಸುತ್ತಿದ್ದರು ಬಂತಲ್ವಾ ಅದು. ಬನ್ನಿ, ಅಲ್ಲ ರೀ, ಮುನ್ಸಿಪಾಲಿಟಿ ಅವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನ ಸಾಯಿಸೋದ್ ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ಧರಿಸಿ ಮೂಡಿಗೆರೆ ಸಾರ್ವಜನಿಕರೆಲ್ಲ ಪುಕ್ಸಟ್ಟೆ 14 ಚುಚ್ಚಿಸ್ತಾರೆ ಅಂದ್ರೆ ಏನರ್ಥ ಎಂದು ಕೂಗಿದೆ. ಕೋಪ ಬಂದು, ಅಲ್ರಿ 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 ಏ ಜಪಾರ್, ಏ ಪುಟ್ಟಯ್ಯ, ಏನೇ ಹೆಂಗ್ ಹೇಳ್ತಾ ಇದ್ದೀರಾ? ಇಂಥದ್ದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನೀವೆಲ್ಲ ಸುಮ್ಮನಿದ್ರೇನ್ರಿ? ಅಲ್ಲ ಕಣಿಯ, ಇರೋ ಕಂತ್ರಿ ನಾಯಿಗಳಿಗೆ ವಿಷಮ ಅದೋ ಇದು ಹಾಕಿಸ್ಬಿಟ್ಟು ಸಾಯಿಸ್ಬಿಟ್ಟು ನಾಯಿಗಳ ಸಂಖ್ಯೆ ಕಡಿಮೆ ಮಾಡೋದ್ ಬಿಟ್ಟು ಊರಲ್ಲಿರೋರ್ಗೆಲ್ಲ ಕಲ್ಪಿಸ್ಕೊಂಡು ಫ್ರೀ ಇಂಜೆಕ್ಷನ್ ಕೊಡಿಸ್ತೀವಿ ಅಂತಾರಲ್ಲ, ಎಂತ ವಿವೇಕಿಗಳಿರ್ಬೇಕು ಅವರು? ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವನೆಯ? ಹಾಗೆ ಹೀಗೆ ಒಂದು ಜೋರಾಗಿ ರೋಡಲ್ಲಿ ನಿಂತ್ಕೊಂಡು ಭಾಷಣ ಶುರು ಮಾಡೇ ಬಿಟ್ಟೆ. ಯಾಕೆಂದ್ರೆ ಅವರ ಪ್ರಭಾವ ಅಷ್ಟು ಮಟ್ಟಿಗೆ ನನ್ನ ಮೇಲೆ ಆಗ್ತಾ ಇದೆ. ನೋಡಿ ಸಾರ್, ನಿನ್ನೆ ಒಂದು ಹುಚ್ಚು ನಾಯಿ 7 ಜನಕ್ಕೆ 10,000 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡ್ಬೇಕಾಗುತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ ಕೊಂಚ ಧ್ವನಿ ತಗ್ಗಿಸಿ, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದ್ರೆ ನಾನು ಏನ್ ಮಾಡೋಣ ಹೇಳಿ? ಅದಕ್ಕೆ ಚುಚ್ಚೋ ಸೂಜಿನೂ ನಮ್ಮ ಹತ್ರ ಇಲ್ಲ, ಆನೆಗೆ ಕೊಡೋ ಡೋಸೇಜು ಗೊತ್ತಿಲ್ಲ. ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡ್ಬೇಕಂತೆ. ದುಣ್ಣ ಮುಂದೆ ಆನೆಯನ್ನು ತಗೊಂಡು ತೂಗೋದಕ್ಕೆ ತಕಡಿಯಲ್ಲಿಂದ ತರ್ತೀರ ಹೇಳಿ? ನೋಡಿ ಎಂಥ ಕೆಲಸ ಆಯ್ತು. ಮನುಷ್ಯನಿಗೆ MM ಲೆಕ್ಕದಲ್ಲಿ ಇಷ್ಟು MG ಅನ್ನುವಂತ ಲೆಕ್ಕದಲ್ಲಿ ಇರುತ್ತೆ, ಮಿಲಿಗ್ರಾಮ್ ಅನ್ನುವಂತ ಲೆಕ್ಕದಲ್ಲಿ. ಹಾಗಾಗಿ ಅದ್ರ ಮೂಲಕ ಇಂಜೆಕ್ಷನ್ ಕೊಡ್ತೀವಿ. ದನಗಳಿಗಾದ್ರೆ 17 ದಪ್ಪ ಸೂಜಿ, ಆನೆಗಾದ್ರೆ ದಬ್ಬಳನೆ ಚುಚ್ಚಬೇಕಾಗುತ್ತೆ. ಅರ್ಥ ಆಯ್ತಾ? ನಮ್ಗೆಲ್ಲ ಇಷ್ಟುದ್ದ ಸಿರಿಂಜ್ ಆದ್ರೆ, ದನಗಳಿಗೆಲ್ಲ ಇಷ್ಟುದ್ದ ಸಿರಿಂಜ್ ಆದ್ರೆ ಆನೆಗೊಂದು ಪೈಪೆ ಸಿರಿಂಜ್ ಮಾಡ್ಬೇಕಾಯ್ತದೆ ಡೋಸೇಜ್ ಲೆಕ್ಕದಲ್ಲಿ. ಅರ್ಥ ಆಗ್ತಿದ್ಯಾ? ಅವನ ಕಷ್ಟ ನೋಡಿ. ನೋಡಿ ಸಾರ್, ನಿನ್ನೆ ಒಂದು ಹುಚ್ಚು ನಾಯಿ 7 ಜನಕ್ಕೆ ಮತ್ತು 10,000 ದನಗಳಿಗೆ ಕಚ್ಚಿದೆಯಂತೆ. ಒಂದೇ ಹುಚ್ಚು ನಾಯಿ ಎಟ್ಟಿಸ್ಕೊಂಡು ಊರು ತುಂಬ ಎಲ್ಲರನ್ನ ಕಚ್ಚಾಕ್ಬಿಟ್ಟೈತಿ ಸರ್. ಆ ತಿಕ್ಕುಲ್ ನನ್ನ ಮಗಕ್ಕೆ ಅದೇನ್ ನೆವೆ ಆಗ್ತಿತ್ತು ಬಾಯಿ, ಹೋಗಿ ಎಲ್ಲರನ್ನು ಕಚ್ಚದೆ. 10,000 ದನಗಳು ಕಚ್ಚೈತೆ, 7 ಜನಕ್ಕೆ ಕಚ್ಚೈತೆ. ಸರ್ ಅವನ್ನೆಲ್ಲ ಕರ್ಕೊಂಬಂದು ಲೈನಿಂಗ್ ನಿಲ್ಸಿದ್ ನಾನು ಯೋಷ್ಟು ಅಂತ ಚುಚ್ಚನ ಸರ್. ನನಗೂ ಒಂದು ಮಿತಿ ಇಲ್ಲ. ದಿನಕ್ಕೆ 1-2 ಕೇಸ್ ಬಂದ್ರೆ ಸರಿ, ದಿನಕ್ಕೊಂದು 34 ಕೇಸ್ ಬಂದ್ರೆ ನಾನು ಹುಚ್ಚಾಗ್ಬಿಡ್ತೀನಿ ಸರ್. ಚುತ್ತಾ ಬನ್ನಿ, ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡ್ಬೇಕಾಗುತ್ತೆ ಹೇಳಿ? ನಮ್ಗೋ ತಿಂಗಳಿಗೊಂದು 30-40 ನಾ ಇಂಜೆಕ್ಷನ್ ಕೊಡ್ತಾರೆ, ಅಂದ್ರೆ ಇಂಡೆಂಟ್ ಕೊಡ್ತಾರೆ ನಮ್ಮ ಹಾಸ್ಪಿಟಲ್ಗೆ. ದಿನಕ್ಕೆ 30 ಚುಚ್ಬಿಟ್ರೆ ಇನ್ 29 ದಿವಸ ಯಾರ ಹತ್ರ ಇಸ್ಕೊಂಬಾರ್ದು ನಾನು? ಯಾಕೆಂದ್ರೆ ಜಾಸ್ತಿ ಇಂಡೆಂಟ್ ಹಾಕಿದ್ರೆ ಏನ್ ಮಾಡ್ತಾರೆ? ಕಾರ್ಡು ನೀವು ಮಾರ್ಕ್ ಅಂತಿದ್ದೀರಾ ಅಂತ ಮತ್ತೆ ನಮ್ಮ ಮೇಲೆ ತಿರುಗಿ ಬಿಡ್ತಾರೆ ಮೇಲಧಿಕಾರಿಗಳು. ಅದು ಆಗುತ್ತೆ. ಹಾಸ್ಪಿಟಲ್ ಇಂಥದ್ದು ಏನ್ ಆಗಲ್ಲ ಅನ್ನಂಗೇನಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲ ಫ್ರೀ. ನನ್ನ ನಮ್ಮ ಸ್ನೇಹಿತರ ಮನೆಯಿಂದ ಬರ್ತಾ ಬೆಂಗಳೂರಲ್ಲಿ ಸುಮ್ಮನೆ ಅವರು ವಾಣಿ ವಿಲಾಸದಿಂದ ಬಂದಿದ್ರು, ಮಾತ್ರೆನ ಸುರಿದ್ರು. ಆಶ್ಚರ್ಯ ಆಗ್ಬಿಡ್ತು, ಇದೇನ ಇಷ್ಟೊಂದು ಮಾತ್ರೆ ಸರ್? ಫ್ರೀ ಸರ್, ಫ್ರೀ ಅಂತ ಎಲ್ಲಿ? ವಾಣಿ ವಿಲಾಸದಲ್ಲಿ ಸರ್. ₹1 ಕೊಡಂಗಿಲ್ಲ, ಒಂದು ಪುಸ್ತಕ ಕೊಟ್ಟಿರ್ತಾರೆ, ಹೋಗ್ರೆ ಬರ್ಸ್ಕೊಂಬರೋದು. ದಿನಕ್ಕೆ 4 ಮಾತ್ರೆ ತರ ಇಷ್ಟು ರಾಶಿ ಬಿದ್ದೈತಿ, 1 ತಿಂಗಳು ಕೊಟ್ಬಿಡ್ತಾರೆ. ಅದಕ್ಕೆ ಅವ್ರ ಮನೆಯವ್ರು ಹೇಳೋದು, ಇದನ್ನ ಜನೌಷಧಿಲಿ ತಗೊಂಡ್ರೆ ₹260 ಆಗುತ್ತೆ ಸರ್, ಇದನ್ನ ಮೆಡಿಕಲ್ ಅಲ್ಲಿ ತಗೊಂಡ್ರೆ ₹2,600 ಆಗುತ್ತೆ ಸರ್. ಇದನ್ನ ₹1 ತಗೊಂಡಲ್ಲೇ ಫ್ರೀ ಕೊಡ್ತಾರೆ, ಲೈಫ್ ಲಾಂಗ್, ಜೀವನ ಇರೋ ತನಕ ಕೊಡ ಅಂತದ್ದು ವಿಶೇಷವಾದಂತ ಔಷಧಿ. ಅವಾಗ ನನ್ಗೆ ಅನ್ಸಿದ್ದು, ಸರ್ಕಾರ ಎಷ್ಟೊಂದು ಕೆಲಸ ಮಾಡ್ತಾ ಇದೆ ರೀ, ಅದ್ರ ತಲುಪೋರಿಗೆ ತಲುಪ್ತಾ ಇಲ್ಲ ಅಷ್ಟೇ. ತಲುಪೋರಿಗೆ ತಲುಪ್ತಿಲ್ಲ. ಹೋಗೋದು ಪುಸ್ತಕ ತೋರಿಸೋದು, ಪೇಷಂಟ್ ಬರ್ಲೇಬೇಕಿಲ್ಲ, ಒಂದು ಪುಸ್ತಕ ತೋರಿಸಿ ಮೆಡಿಸಿನ್ ತರೋದು. ಬಟ್ ಅದ್ರ ಮೇಲೆ ಹಾಕಿರ್ತಾರೆ ನಾಟ್ ಸೇಲ್, ನಾಟ್ ಫಾರ್ ಸೇಲ್ ಅಂತ ಹಾಕಿರ್ತಾರೆ. ಈ ಎಲ್ಲ ವ್ಯವಸ್ಥೆ ಇದ್ದು ಕೂಡ ನೀವು ಹೋಗಿ ಅಡ್ಮಿಟ್ ಆಗ್ತಿರಲ್ಲ, ಅಡ್ಮಿಟ್ ಆದಾಗ ಒಂದು ಸ್ಲಿಪ್ ಬರ್ದು ಕೊಡ್ತಾರೆ ಕೈಗೆ, ಈ ಮೆಡಿಸಿನ್ ತರಿಸಿ ಅಂತ. ಆ ಮೆಡಿಸಿನ್ ಒಳಗಿದೆ, ಎಲ್ಲಿದೆ? ಹಾಸ್ಪಿಟಲ್ ಇದೆ, ಮೆಡಿಸಿನ್ ಇದೆ. ಅದು ಇಲ್ಲಿಲ್ವಾ? ಇದೆಲ್ಲ ಸಪ್ಲೈ ಮಾಡಲ್ಲ ಇಲ್ಲಿ. ಹೋಗ್ತಂದ್ರೆ ₹400 ಮೆಡಿಸಿನ್ ಆಗಿರುತ್ತೆ. ಅಷ್ಟೇ ಬೆಲೆ ಬಾಳುವ, ಅಷ್ಟೇ ಕಂಟೆಂಟ್ ಇರುವಂತ ಮೆಡಿಸಿನ್ ಆಸ್ಪತ್ರೆಯಲ್ಲಿ ಇದೆ, ಕೊಡಲ್ಲ. ಸರ್ ಮತ್ತೆ ಸೇಲ್ ಮಾಡ್ತಾರ? ನೋ, ಸೇಲು ಮಾಡಲ್ಲ. ಪಾಪಿಗಳು. ಆಸ್ಪತ್ರೆಯಲ್ಲಿ ಇರುವಂತ ವ್ಯವಸ್ಥೆಯನ್ನ ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ವರ್ಷಕ್ಕೊಂದ್ಸರಿ ಬಾವಿಗೆ ಹಾಕಿ ಮುಚ್ಚುತ್ತಾರೆ, ಬಾವಿಗೆ ಹಾಕಿ ಮುಚ್ಚುತ್ತಾರೆ. ಮೆಡಿಸಿನ್ ಸುಮ್ ಹಂಗೆ ಎಸೆಯಂಗಿಲ್ಲ, ಗೊತ್ತಿರ್ಬೇಕು ನಿಮ್ಗೆ.
ಅರ್ಥ ಆಯ್ತಲ್ಲ? ಅದನ್ನ ಒಂದು ಆಳವಾದಂತ ಗುಂಡಿಗೆ ಹಾಕಿ ಮುಚ್ಚಬೇಕು, ಅದನ್ನ ಎಕ್ಸ್ಪೈರಿ ಡೇಟ್ ಆಗಿರೋನ್ನ. ಆ ಎಲ್ಲ ಎಕ್ಸ್ಪೈರಿ ಡೇಟ್ ಯಾಕೆ ಆಗುತ್ತೆ ಅಂತ ಇವ್ರು ಕೊಡೋದೇ ಇಲ್ವಲ್ಲ ಈಚೆಗೆ. ನೀವ್ ಕೇಳ್ಬೋದು, ಸರ್ ಇವ್ರಿಗೆ ಏನ್ ಸಿಕ್ತು ಸರ್, ಯಾವ್ದೋ ಮೆಡಿಕಲ್ ಅಲ್ಲಿ ತರಿಸಿರಿ. ನಿಮ್ಗೆ ಗೊತ್ತಿರ್ಲಿ, ಪ್ರತಿ ತಿಂಗಳಿಗೊಂದ್ಸರಿ ಬಟವಾಡೆ ಆಗುತ್ತಲ್ಲ, ಆಗ ಈ ಆಸ್ಪತ್ರೆಯಿಂದ ಎಷ್ಟು ಮೆಡಿಷನ್ ಹೋಗಿದೆ, ಅಷ್ಟು ಮೆಡಿಷನ್, 1 ಲಕ್ಷ ರೂಪಾಯಿ ಮೆಡಿಷನ್ ಹೋದ್ರೆ 10,000 ರೂಪಾಯಿ ಕಮಿಷನ್ ಬರುತ್ತ್ರಿ, 10%. ಇಂಥ ಪಾಪಿಗಳು ಜನರನ್ನು ತರ ಮಾಡ್ತಾರೆ. ನಮ್ಮಲ್ಲಿ ಇದು ಸಿಟಿ ಸ್ಕ್ಯಾನ್ ಕೆಟ್ಟೋಗ್ಬಿಟ್ಟಿದೆ, ಸಿದ್ಧಗಂಗಾ ಹೋಗಿ ಮಾಡಿಸ್ಕೊಂಡ್ಬಂದ್ಬಿಡಿ, ಅಲ್ಲಿ ನನ್ನ ಹೆಸರು ಹೇಳಿ. ಇವನ ಹೆಸರು ಹೇಳಿದ ತಕ್ಷಣ ಇವನ ಅಕೌಂಟ್ 500 ರೂಪಾಯಿ ಬರ್ದಿರ್ತಾರೆ. ಅರ್ಥ ಆಗ್ತದೆ ಹೇಳ್ತಿರೋದು? ಎಲ್ಲ ಜಾಲ ಇದು, ಆರೋಗ್ಯದಲ್ಲಿ ಜಾಲ. ಕೋವಿಡ್ ಅಲ್ಲಿ ರೋಗಿಗಳ ಅನುಕೂಲ ಆಯ್ತೋ ಇಲ್ವೋ ಗೊತ್ತಿಲ್ಲ, ಸರ್ಕಾರದಿಂದ ವಾರಿಯರ್ಸ್ ಅಂತೂ ಸರಿಯಾಗಿ ಅನುಕೂಲ ಮಾಡ್ಕೊಂಡಿದ್ದಾರೆ. ನಾನು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ, ಬಹಳ ಜನ ಶ್ರದ್ಧೆಯಿಂದಲೂ ಕೆಲಸ ಮಾಡಿದ್ದಾರೆ, ಒಂದಷ್ಟು ಜನ ದುಡ್ಡು ಮಾಡಿದ್ದಾರೆ. ಅವ್ಯವಸ್ಥೆಯನ್ನ ಕಂಡಿದ್ದೀವಿ ನಾವು, ಕಣ್ಣಾರೆ ಕಂಡಿದ್ದೇವೆ. ನಾಚಿಕೆ ಆಗ್ಬೇಕು. ನನ್ನ ಮೊನ್ನೆ ಕೂಡ ಈ ಮಾತಾಡದೆ ಅನ್ಸುತ್ತೆ, ಇಡೀ ಜಗತ್ತಲ್ಲಿ ರೋಗ ಇಕ್ಕೊಂಡು ದುಡ್ಡು ಮಾಡದಂತ ದೇಶ ಅಂದ್ರೆ ನನ್ನ ದೇಶ. ನಾಚಿಕೆ ಆಗ್ಬೇಕು. ಜನ ತ್ಯಾಗ ಮಾಡಿ ಉಳಿಸ್ಕೋಬೇಕಾಗಿ ಎಲ್ಲ ಕಿತ್ಕೊಂಡ್ ತಿಂದ್ರು, ಲಕ್ಷಾಂತರ ರೂಪಾಯಿ ಕಿತ್ಕೊಂಡ್ 450 ರೂಪಾಯಿ ಮೆಡಿಷನ್ಗೆ 1.5 ಲಕ್ಷ ರೂಪಾಯಿ ಬಿಲ್ ಮಾಡಿ. ಇದೇನು ಮುಚ್ಚುಮರೆ ಏನಿಲ್ಲ, ಎಲ್ಲ ಗೊತ್ತಿದೆ. ಬರೀ 450 ರೂಪಾಯಿ ಮೆಡಿಷನ್, ಸಿ ವಿಟಮಿನ್, ಅದೆಂತ ಡಿ ವಿಟಮಿನ್ ಮಾತ್ರೆಗಳು, ಡೋಲೋ 650, ಒಂದಷ್ಟು ಸಿನಾರೆಸ್ಟ್, ಒಂದು 4-5 ತರದ್ದು ಮಲ್ಟಿ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟು ಒಟ್ಟು 5ರಿಂದ 6 ದಿವಸದ ಡೋಸೇಜ್ಗೆ ಒಂದು 400ರಿಂದ 500 ರೂಪಾಯಿ ಖರ್ಚಾಗುತ್ತೆ. ಅವ್ನು ಇಟ್ಕೊಳಕ್ಕೆ ಅದು ಇದು ಎಲ್ಲ ಲಾಡ್ಜಿಂಗ್ ವ್ಯವಸ್ಥೆ ಲೆಕ್ಕ ಹಾಕಿದ್ರು ಒಂದು 10,000 ರೂಪಾಯಿ ದಾಟಲ್ಲ. 1.5 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬಿಲ್ ಮಾಡಿ ಎಲ್ಲೋ ಹೋಗ್ಬೇಕಾ ದುಡ್ಡು ದುಡಿಯಕ್ಕೆ? ಆಲ್ಮೋಸ್ಟ್ ಆಲ್ ಕೋವಿಡ್ ಅಲ್ಲಿ ದುಡ್ದವ್ರಲ್ಲ, ಇನ್ನು ಲೈಫ್ ಲಾಂಗ್ 10 ವರ್ಷ ದುಡಿಯಂಗೆ ಇಲ್ಲ ಅವ್ರು. ಅಷ್ಟು ದುಡ್ಡನ್ನ ಇದೊಂದು ವರ್ಷದಲ್ಲಿ ದುಡ್ಡು ಮಾಡಾಕ. ಅಂತ ನಾಚಿಕೆಗೇಡಿನ ಭ್ರಷ್ಟಾಚಾರ ನನ್ನ ದೇಶದಲ್ಲಿದೆ. ಬನ್ನಿ, ಯಾಕೆ ನೀವೆಲ್ಲ ಡಾಕ್ಟರ್ ಆಗೋದು ಹೌದಲ್ಲ, ಅಥವಾ ಇಂಜಿನಿಯರ್ ಆಗೋದು, ಏನಾದ್ರು ಆಗಿ, ಮೊದ್ಲೇನಾಗಿ ಅದಾಗಿ, ಏನು ಮನುಷ್ಯರಾಗ್ರಿ. ಎಲ್ಲವನ್ನೂ ಒಂದ್ ದಿವಸ ಸತ್ತೋಗದೆಯ. ಯಾರಿಗೊಂದು SPJ ಹೋಗ್ತಾ ಯಾವ್ದಾರ ಒಂದು ಲಾರಿ ಅಡಿಗೆ ಸಿಕ್ಕಿ ನುಣ್ಗಾಗೋಗ್ಬೋದು. ಬೆಳಗ್ಗೆ ನೀವೆಲ್ಲ ಮಣ್ಣಿಗೆ ಬಂದ್ರು ಬರ್ಬೋದು, ಇಲ್ಲಿ ಖುಷಿಯಾಗಿ ಖುಷಿ ಪಡ್ಬೋದು. ಇರೋ ಕ್ಷಣಿಕವಾದ ಜೀವನವನ್ನ 4 ಜನಕ್ಕೋಸ್ಕರ ಬಳಸೋಣ, 4 ಜನರನ್ನ ತುಳಿಯಕ್ಕೋಸ್ಕರ ಬಳಸೋಣ. ಬನ್ನಿ ಸರ್, 7-8 ದನಗಳು ಕಚ್ಚವಂತೆ, 7-8 ಜನಕ್ಕೆ ಕಚ್ಚೈತಂತೆ ಸರ್. ಅವ್ರನ್ನೆಲ್ಲ ಕರ್ಕೊಂಬಂದು ನಿಲ್ಲಿಸಿದ್ರೆ ನಾನು ಹೆಂಗ್ ಸರ್ ಇಂಜೆಕ್ಷನ್ ಕೊಡ್ಲಿ? ಕೊಂಚ ದನಿ ತಗ್ಗಿಸಿ ಹೇಳ್ತಾವನೆ, ಯಾರಿಗೆ? ಪಕ್ಕದಲ್ಲಿದ್ದಂತ ಜಬ್ಬಾರ್ಗೆ. ಅದ್ರ ಜೊತೆಗೆ ಕೃಷ್ಣೇಗೌಡ ಆನೆಗೂ ಕಚ್ಚಿಬಿಟ್ಟೈತಂತೆ. ಅವ್ನು ಕೃಷ್ಣೇಗೌಡ ಆನೆ ಹೊಡ್ಕ ಬಂದ್ರೆ ಚುಚ್ಚಲಾದ್ರೆ ಏಣಿ ಹಾಕಬೇಕು. ಎಲ್ಗೋ ಚುಚ್ಚಕಾಯ್ತದ? ಎಲ್ಲಿಗೆ ಚುಚ್ಚಬೇಕು? ಕುಂಡಿಗೆ ಚುಚ್ಚಬೇಕಲ್ವೇನ್ರು? ಅದನ್ನ ಯಾಕೆ ಸಂಕೋಚ ಮಾಡ್ಕೊಂತೀರಾ? ಕುಂಡಿ ಎಲ್ಲೆಟ್ಗುತ್ತೆ? ಏಣಿ ಹಾಕೊಂಡು ಹತ್ತಿ ಚುಚ್ಚಬೇಕು. ನಾನು ಏನ್ ತರ ಚುಚ್ಚಬೇಕು? ಆನೆ ಕೂಡ ಡೋಸೇಜ್ ನಮ್ಮಲ್ಲಿ ಬರ್ದಿಲ್ಲ. ನಮಗ್ ದನಕ್ಕಿಷ್ಟು, ಎಮ್ಮೆಗಿಷ್ಟು, ನಾಯಿಗಿಷ್ಟು ಅಂತ ಬರ್ದವ್ರೆ ಹೊತ್ತು ಆನೆಗೆ ಚುಚ್ಚುವಷ್ಟು ನಮಗ್ ಬರ್ದಿಲ್ಲ. ಎಷ್ಟು ಅಂತ ಗೊತ್ತಿಲ್ಲ ನಮ್ಗೆ. ಅವನೇನಾರು ಆನೆ ಹೊಡ್ಕೊಂಬಂದ್ರೆ ಅಲ್ಲಿ ಆನೆಗೆ ಎಲ್ಲಿಂದ ಚುಚ್ಚಲಿ ಸರ್? ನಮ್ಮ ಲೆಕ್ಕ ಹೇಳುತ್ತೆ ಡೋಸೇಜ್ ನ ವೇಟೇಜ್ ಮೇಲೆ ಮಾಡ್ಬೇಕು ಅಂತ. 5,000 kg ಆನೆ ತೂಗಕ್ ನಾವ್ ಎಲ್ಲಿಂದ ತಕ್ಕಡಿ ತರಲಿ? ಟೆಕ್ನಿಕಲ್ ಆಗಿ ಎಷ್ಟೆಲ್ಲ ವ್ಯವಸ್ಥೆಗಳಿದಾವೆ ಅನ್ನೋದ್ರ ಜೊತೆಗೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಎಳ್ಕೊಂಬಂದು ಯಾರು ನಿಲ್ಲಿಸ್ತೀರಾ? ಆನೆಯನ್ನ ನಿಲ್ಲಿಸ್ತೀರಾ? ಇಷ್ಟ ತನಕ ನಾಯಿ ವಿಷಯ ಯಾಕಾಯ್ತು ಅಂದ್ರೆ ಇಲ್ಲೂ ಆನೆ ಇದೆ, ಇಲ್ಲೂ ಆನೆ ಇದೆ. ಬನ್ನಿ ಸರಿ. ಹಾಗಾಗಿ ನೋಡಪ್ಪ, ಆನೆಗೂ ಕಚ್ಚಿತು ಅಂತ ಕೃಷ್ಣೇಗೌಡ್ರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಅವ್ರು ಆನೆ ಕರ್ಕೊಂಡ್ಬಂದು ಇಂಜೆಕ್ಷನ್ ಕೊಡು ಅಂದ್ರೆ ನಾನು ಏನ್ ಮಾಡಿ ಹೇಳಿ? ನೀವ್ ಹೇಳಿ ಸ್ವಾಮಿ. ದನಿಗ್ ಚುಚ್ಚೋದು, ಎಮ್ಮೆ ಚುಚ್ಚೋದು, ಪಾಣಿ ಚುಚ್ಚೋದು, ಕುರಿ ಕೋಳಿ ಚುಚ್ಚೋದು ಗೊತ್ತಿರೋ ನಮಗೆ ಆನೆ ಕರ್ಕೊಂಡ್ಬಂದು ಚುಚ್ಬಿಡು ಅಂದ್ರೆ ಎಲ್ಲಿ ಚುಚ್ಚನ, ಹೆಂಗ್ ಚುಚ್ಚನ, ಎಷ್ಟು ಚುಚ್ಚನ? ಬನ್ನಿ. ಹಾಗಾಗಿ ಅದಕ್ಕೆ ಚುಚ್ಚೋ ಸೂಜಿನೂ ನಮ್ಮ ಹತ್ರ ಇಲ್ಲ. ನಮ್ ಸೂಜಿ ಹಿಂಗ್ ಚುಚ್ಚಕ್ ಹೋದ್ರೆ 3 ಪೀಸ್ ಆಯ್ತದೆ. ಯಾಕೆಂದ್ರೆ ಆನೆದು ಚರ್ಮ ಅಷ್ಟು ಸುಲಭ ಅಲ್ಲ. ಸುಮ್ನೆ ಇಲ್ಲಿ ಲಕ್ಷ್ಮಿ ಬರ್ತಾಳೆ, ಗೊತ್ತಿರ್ಬೇಕು. ಪಕ್ಕದ ಮನೆಯವರಲ್ಲ ಕಡು, ಪಕ್ಕದ ಮನೆ ಲಕ್ಷ್ಮಿ ಬಗ್ಗೆ ಹೇಳ್ತಿಲ್ಲ. ಇಲ್ಲಿ ಲಕ್ಷ್ಮಿ ಆನೆ ಬರುತ್ತಲ್ಲ, ಏನ್ ಹೆದರ್ಕೋಬೇಡಿ. ಬಹಳ ಅದು ಸೇಮ್ ನಮ್ ಗೌರಿ ತರನೇ, ಬಹಳ ಮುಗ್ಧ ಪ್ರಾಣಿ. ಅದು ಯಾರಿಗೂ ತೊಂದರೆ ಕೊಡಲ್ಲ.
ಸುಮ್ನೆ ಹೋಗಿ ಬೆನ್ನತ್ರ ಈಗ ಒಂದ್ಸರಿ ಕೈಯಲ್ಲಿ ಬಡೀರಿ, ಏನ ಕೈ ಚುಚ್ಕಂತವೆ ಕೂದಲುಗಳು, ಅಯ್ಯಪ್ಪ ಏನ್ ಹಿಂಗ್ ಚುಚ್ಕೊಂಡ್ಬಿಡ್ತು ಅಂತೀರಾ, ಅದು ಫೀಲ್ ಆಗ್ಲಿ ಅಂತ. ಅದು ಆನೆಗೇನು ಆಗಲ್ಲ. ಆನೆ ಏನಂತ ಯಾವ್ದೋ ಸೊಳ್ಳೆ ಕುತ್ಕೊಂಡು ಹೋಯ್ತಲ್ವಾ ಅನ್ಕೊಳುತ್ತೆ. ಆಮೇಲೆ ನೀವು ಸಾರಿ ಅಂತ ಕೆಲಸ ಹೇಳ್ತೀರಾ ಸರ್, ಆನೆಗ್ ಬೆನ್ನಿಗೆ ಹಿಂಗ್ ಹೊಡೆದ್ರೆ, ಅದು ಹೊಟ್ಟೆಗೆ ಹಿಂಗ್ ಹೊಡೆದ್ರೆ ಬಿಡುತ್ತಾ, ಕಾಲಿಂಗ್ ಅಂದಲ್ವಾ, ದೇವರಣೆ ಅಂತ. ಯಾಕೆಂದ್ರೆ ನಿಮ್ಮ ಕೈ ಹೊಡೆದ ಆನೆಗೆ ಏನು ಅಲ್ಲ. ಯಾಕೆಂದ್ರೆ ಆನೆ ಹೆಂಗ್ ಸ್ನಾನ ಮಾಡ್ಕಂತಿತ್ತು ಅಂತ ನೋಡಿದ್ವಿ ನಾವು. ಅಡ್ಡ ಮಲಗಿಸ್ಬಿಟ್ಟು ಹೋಗಿ ಬರ್ರ ಉಜ್ಜುತ್ತಿದ್ರೆ ಯಾರೋ ಏನೋ ಮಾಡ್ಕೊಂತವ್ರೆ ಅಂತ ಸುಮ್ಮನೆ ಕಡುತ್ತೆ. ಅಂತದ್ರಲ್ಲಿ ನೀವು ಒಂದ್ಸರಿ ಹಿಂಗ ಹಸ್ತದಲ್ಲಿ ಹೊಡೆದ್ರೆ ಏನು ಆಗಲ್ಲ. ಯಾಕೆ ಹೊಡೀರಿ ಅಂತಂದ್ರೆ ಫೀಲ್ ಆಗ್ಲಿ ನಿಮ್ಗೆ. ಆನೆ ಚರ್ಮ ಎಷ್ಟು ಗಟ್ಟಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಸುಮ್ಮನೆ ಅದರ ಬೆನ್ನತ್ರ ಅಥವಾ ಅದರ ಇದು ಕಾಲತ್ರನ ಹಿಂಗ್ ಒಂದ್ಸರಿ ಕೈ ಹಿಂಗ್ ಅಂದ್ಬಿಟ್ರೆ ಕೈಯೆಲ್ಲ ಗಾರ್ಬಿಟ್ಬಿಡುತ್ತೆ. ಅಷ್ಟು ರಫ್ ಚರ್ಮ. ಅಫುರ ಅದು ಮುಟ್ಟಿದ್ರೆ ಯಾರು ಅನುಭವ ಇದೆಯಾ, ಫೀಲ್ ಇದೆಯಾ? ಎಸ್, ಮುಟ್ಟಿರೋರಿಗೆ ಗೊತ್ತಿರುತ್ತದೆ, ತಪ್ಪೇನಿಲ್ಲ. ಅಂತ ಆನೆಗೆ ಸೂಜಿ ಚುಚ್ಚಕ್ ಹೋದ್ರೆ ಖಂಡಿತ ಅವನ ಹೇಳಿದಾಗ ಸೂಜಿ ಮುರಿದೋಗೋ ಸತ್ಯ. ಅದಕ್ಕೆ ಏನ್ ಮಾಡ್ಬೇಕು, ದಪ್ಪ ಸೂಜಿ ಇಟ್ಕೋಬೇಕು. ಅಂತ ಸೂಜಿನೂ ನಮ್ಮ ಹತ್ರ ಇಲ್ಲ. ಇನ್ನ ಬನ್ನಿ, ಆನೆಗೆ ಕೊಡೋ ಡೋಸೇಜ್ ಗೊತ್ತಿಲ್ಲ. ಆನೆಗೆ ಎಷ್ಟು ಇಂಜೆಕ್ಷನ್ ಕೊಡ್ಬೇಕು, ಡೋಸೇಜ್ ಪ್ರಮಾಣ ಎಷ್ಟು, ಹೌದಲ್ವಾ? ಆನೆಗೆ ನಮ್ಮಷ್ಟು ಕೊಟ್ಟರೆ ಏನಾಗುತ್ತೆ? ಆನೆ ಸಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಹುಲ್ ತಾಂಡೋಗಿ ತಿನ್ನು ಅಂತ ಹೇಳಿದ್ರೆ ಅಂತ ಉಜ್ಜುತ್ತೆ ಆನೆ. ಯಾಕೆಂದ್ರೆ ನಾನ್ ಏನ್ ಅನ್ಕೊಂಡಿದ್ಯೋ, ಆನೆ ಕಣು ನಾನು ಅಂತ ಅದೇ ಹೇಳುತ್ತೆ. ಯಾಕೆಂದ್ರೆ ಆನೆಗೆ ಹುಲ್ಲನ್ನೆಲ್ಲ ತೋರ್ಸೋದು, ದಪ್ಪ ಬೆಂಡಿನೇ ತೋರಿಸ್ಬೇಕಂತ. ಅರ್ಥ ಆಯ್ತೇನ್ರಿ? ಗಾತ್ರಕ್ಕೆ ತಕ್ಕಂತೆ ಊಟ, ಅದಕ್ಕೆ ತಕ್ಕಂತೆ ಔಷಧಿ ಕೊಡ್ಬೇಕಲ್ವಾ? ಎಷ್ಟು ಡೋಸೇಜ್ ಗೊತ್ತಿಲ್ಲ ನೋಡಿ. ಹಾಗಾಗಿ ಆ ಡೋಸೇಜ್ ತೀರ್ಮಾನ ಮಾಡ್ಬೇಕು ಅಂದ್ರೆ ಬಾಡಿ ತೂಕ ನೋಡ್ಬೇಕಂತೆ. ಆ ಬಾಡಿ ತೂಕ ಮಾಡಕ್ ಹೋದ್ರೆ ನೋಡಿ, ಆ ದುಂಡ ಮುಂಡೆ ಅಂತ ಅಂದ್ರೆ ಆ ದಡ್ಡನ ಮಗನಿಗೆ ಅಥವಾ ದಪ್ಪಿರುವಂತ ದೇಹಕ್ಕೆ ಆನೆಯನ್ನು ತೂಗೋದಕ್ಕೆ ತಕಡಿಯಲ್ಲಿಂದ ತರಲಿ. ನೀವೇ ಹೇಳಿ, ಆನೆಯನ್ನು ತೂಕ ಮಾಡ್ಲಿಕ್ಕೆ ತಕಡಿಯಲ್ಲಿಂದ ತರಲಿ ಸರ್? ಇದೆಲ್ಲ ಪ್ರಾಬ್ಲಮ್ ಇದೆ ಸರ್. ನೋಡಿ ಸರ್, ಹಿಂಗಾಗಿದೆ. ಆನೆಗೆ ಹುಚ್ಚು ಹಿಡಿತಾರೆ, ಏನು ಕತೆ ಎಂದು ಯೋಚಿಸಿ ನನಗೆ ಗಾಬರಿ ಆಯ್ತು. ಏನ್ರಿ ಜಬ್ಬಾರ್ ಸರಿ ಪುಟ್ಟಯ್ಯ, ಆನೆ ಕಚ್ಚಿದೆ ಅಂತೀರಲ್ರಿ? ಅಂದ್ರೆ ಆನೆಗೆ ಹುಚ್ಚು ಹಿಡಿದು ಬಿಟ್ರೆ ಏನ್ರಿ ಕತೆ? ನಾಯಿಗಳಾದ್ರೆ ಕಚ್ಚುತ್ತವೆ, ಆನೆ ಅದ್ರ ತುಳ್ದಾಕುತ್ತೆ ಎಲ್ಲಾರ್ನೂ. ಅರ್ಥ ಆಯ್ತಲ್ಲ? ಇರ್ಬರನ್ನ ನುಣ್ಣಗೆ ತುಳ್ಕೊಂಬಂದ್ಬಿಡ್ತು ತುಂಬಾ ಇರೋರ್ನ ಎಲ್ಲಾದ್ರೂ ಉಂಟ. ಹೆಂಗೋ ಎಂತ ಹುಚ್ಚನಾಯಿ ಬಂದ್ರು 4 ಜನ ದೊಣ್ಣೆ ಹಿಡ್ಕೊಂಡ್ ನಿಂತ್ರೆ ಓಡೋಗುತ್ತಪ್ಪ. ಆನೆ ಹುಚ್ಚು ಹಿಡಿದ್ರೆ ಬಿಡುತ್ತಾ? ದೊಣ್ಣೆ ಎಲ್ಲ ನೀವ್ ಏನ್ ತಂದು ನಿಂತ್ರು ಬಿಡಲ್ಲ. ಗೊತ್ತಿದ್ದೆ, ನಾನು ನಿಮ್ಗೆ ಅದ್ರ ಕತೆ ಹೇಳಿದ್ದೀನಿ. ಮಾವುತಗನೇ ತುಂಡು ಒಳಗೆ ತುಂಡಾಗ್ಬಿಟ್ಟಿದ್ದ ಅವನು, ಮಾಂಸದ ಮುದ್ದೆ ಆಗೋಗ್ಬಿಟ್ಟ ಅವನು. ಆ ಮಟ್ಟಕ್ಕೆ ತುಳಿದು ಬಿಸಾಕ್ತು. ಅಷ್ಟು ಕ್ರೋಧ ಬಂದ್ಬಿಡುತ್ತೆ ಅನ್ನೋದಾದ್ರೆ, ಮದ ಬಂದ್ಬಿಡುತ್ತೆ ಅನ್ನೋದಾದ್ರೆ, ಹುಚ್ಚಿಡಿದ್ರಿಂದ ಆನೆ ಇನ್ ಹೆಂಗಿರುತ್ತೆ ಯೋಚನೆ ಮಾಡಿ. ಬನ್ನಿ ಹೋಗ್ರಿ, ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆ ಏನ್ರಿ? ಕಚ್ಚಿದರೆ ಆನೆ ಚರ್ಮಕ್ಕೆ ನಾಯಿ ಹಲ್ಲು ನಾಟುವುದಾದ್ರೂ ಹೇಗೆ? ಸುಮ್ನೆ ಊಹಾಪೋಹ ಹಬ್ಬಿಸಬಾರದು ಎಂದೇ. ಎಸ್ ನೋಡಿ, ಇಲ್ಲಿದೆ. ಆನೆಗೆ ಯಾವತ್ತೂ ಕೂಡ ಹುಚ್ಚು ನಾಯಿ ಕಚ್ಚಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾಯಿಗಳು ಆನೆ ಹತ್ರ ಹೋಗೋದೇ ಇಲ್ಲ. ಅದಕ್ಕೆ ನಮ್ಗೊಂದು ಗಾದೆ ಇದೆ, ಆನೆ ಹೋಗ್ತಾ ಐತೆ ನಾಯಿ ಬೊಗಳುತ್ತೈತೆ, ದೇವಲೋಕಕ್ಕೆ ನಷ್ಟ ಅಂತಾರೆ. ಕೇಳಿದ್ದೀರಾ? ಒಂದು ಗಾದೆ. ನಾಯಿ ಏನ್ ಮಾಡ್ಬೋದು? ಆನೆ ಹೋಗುವಾಗ ಏನ್ ಮಾಡ್ಬೋದು? ಅದು ಹೆಂಗ್ ಬೊಗಳ್ಬೋದು ಸರ್? ತೋರಿಸ್ತಿತ್ತ ಆಯ್ತಾ? ಬೌ 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 ಅಂತ ಅಲ್ಲ, ಈಗ ಜಬ್ಬಾರ್ ತೋರಿಸ್ದಂಗ ಆಗುತ್ತೆ. ಆಮೇಲೆ ಹೆಂಗ್ ಬೊಗಳ್ಬೋದು ಅಂದ್ರೆ, ಅವ್ ಮುಂದಕ್ಕೆ ಹೋಗಿ ಬಗಳಲ್ಲ, ಹಿಂದಕ್ಕೆ ಹೋಗ್ತಿರ್ತಾರೆ. ಬೌ 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 ಅಂತ ಹಿಂದಕ್ಕೆ ಹೋಗ್ತಿರ್ತಾರೆ. ಬೊಗಳಕ್ಕೂ ಭಯ ಅವಕ್ಕೆ. ಯಾಕೆಂದ್ರೆ ಬೊಗಳೋದು ಯಾರ ಮೇಲೆ? ಆನೆ ಮೇಲೆ. ಆನೆ ನಾಯಿ ಬೊಗಳುತ್ತು ಅಂತ ಎದುರ್ಕೊಳತ್ತಾ ಅದು ಹೋಗ್ತಿರ್ತ ಅದ್ರ ಪಾಡಿಗೆ. ಆನೆ ಒಂದೊಂದು ಹೆಜ್ಜೆ ಇಟ್ಟಿರೋದು 4 ಹೆಜ್ಜೆ ಹಿಂದಕ್ಕೆ ಇಡ್ತಾ ಇರ್ತದೆ ನಾಯಿ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ, ಆನೆ ಹೋಗುತ್ತೆ, ನಾಯಿ ಬೊಗಳುತ್ತೆ, ದೇವಲೋಕ ಹಾಳಾಗುತ್ತೆ. ಪ್ರಶ್ನೆ, ಇದ್ರ ಅರ್ಥ ನಾಯಿ ಬೊಗಳೋದು ಆನೆ ಬಾಲಕ್ಕೂ ತಾಕಲ್ಲ ಅಂದ್ರ ಅರ್ಥ ಆನೆ ಹತ್ರಕ್ಕೆ ಬರಕ್ಕೇನಿಲ್ಲ, ಒಪ್ಕೊಂಡಿದೆ. ಅಷ್ಟು ದೈತ್ಯವಾದ ಆನೆಯನ್ನ ಓಡ್ ಬಂದು ಕಚ್ಬಿಡಕ್ಕೆ ಆನೆ ಏನು ಬಾಹುಬಲಿನ? ಸಾಧ್ಯ? ಕಟ್ಟಪ್ಪನ? ಇಲ್ಲ. ಬನ್ನಿ ಅಲ್ರಿ, ಹೋಗ್ರಿ ಏನೇನ ಮಾತಾಡ್ಬೇಡಿ. ನೀವಂತೂ ಅವಿವೇಕಿಗಳು ಅಂದ್ರೆ ನಾನು ದಡ್ಡನೇನ್ರಿ? ಆನೆ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇಲ್ಲಿದ್ರಿ? ಎಸ್, ಒಪ್ಕೋಬೇಕ. ಲಾಜಿಕ್ ಪಾಯಿಂಟ್. ಕಚ್ಚಿದ್ರೆ ನಾಯಿಗೆ ಆ ನಾಯಿ ಚರ್ಮಕ್ಕೆ ಆನೆ ಚರ್ಮಕ್ಕೆ ನಾಯಿಗಳ ಹಲ್ಲು ನಾಟೋದಿಲ್ಲ. ನಾಟೋದಾದ್ರೆ ಹೇಗೆ? ಹೌದು, ಇಂಜೆಕ್ಷನ್ ಸೂಜಿನೇ ಮುರಿದೋಗುತ್ತೆ ಅನ್ನೋದಾದ್ರೆ ನಾಯಿಗಳ ಹಲ್ಲು ನಾಟೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ಗಟ್ಟಿ ಇದೆ ಚರ್ಮ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಫೀಲ್ ಮಾಡಿ, ಒಂದ್ಸರಿ ಮುಟ್ ನೋಡಿ, ತಪ್ಪೇನಿದೆ. ನೀವೇನು
ಚಿಕ್ಕಮಂಗ್ಳೂರ್ಗೋ ಅಥವಾ ಕೇರಳಕ್ಕೋ ಹೋಗಿ ಮುಟ್ಟು ಬರ್ಬೇಕಾಗಿಲ್ಲ, ತುಮಕೂರಲ್ಲಿ ಆನೆ ಇದೆ. ಅರ್ಥ ಆಯ್ತಲ್ಲ? ಅದು ಇಲ್ಲೇ ಓಡಾಡ್ತಿರುತ್ತೆ. ಎಷ್ಟೋ ಸರಿ ನಾನು ಗಮನಿಸ್ತಿದ್ದೆ, ಕಾಲೇಜ್ ಮುಗಿಸ್ಕೊಂಡು ಹೋಗುದು ಎಷ್ಟೋ ಸರಿ ಅದ್ರ ಬುಡದಲ್ಲೇ ಹೋಗಿದ್ದೆ. ಬಹಳ ಒಳ್ಳೆ ಆನೆ. ಏನು ಮಾಡೋಣ, ಯಾವ ಮಟ್ಟಕ್ಕಾನ ಧೈರ್ಯ ಐತಪ್ಪ ಜನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಆನೆ ಅಡೆಯಲ್ಲೂ ನುಗ್ಬಿಡ್ತಾರೆ. ಅಷ್ಟು ಸಾಧು ಪ್ರಾಣಿ. ಲಕ್ಷ್ಮಿ ಅಂತ ಅದಕ್ಕೆ ಹೆಸರು. ಅರ್ಥ ಆಯ್ತಲ್ಲ? ಬನ್ನಿ. ಹಾಗಾಗಿ ಆ ಆನೆಯ ಚರ್ಮಕ್ಕೆ ನಾಯಿ ಹಲ್ಲು ನಾಟೋದಾದ್ರೂ ಹೇಗೆ? ಸುಮ್ನೆ ಊಹಾಪೋಹ ಹಬ್ಬಿಸಬಾರದು. ಯಾಕೆಂದ್ರೆ ನನಗೆ ಆನೆ ಬಗ್ಗೆ ಒಂದಷ್ಟು ಕನಿಕರ ಇದೆ. ಕಾಡು ಪ್ರಾಣಿಗಳು ಯಾವತ್ತೂ ಮನುಷ್ಯನಷ್ಟು ಕ್ರೂರಿಗಳಲ್ಲ. ಸಿಂಹ, ಹುಲಿ ಕೂಡ ಹೊಟ್ಟೆ ತುಂಬದ್ಮೇಲೆ ಬೇಟೆ ಆಡಲ್ಲ. ಕೆಟ್ಟದಾಗ ಬೇಟೆ ಆಡೋನು ಒಬ್ನೇ, ಯಾರು? ಮನುಷ್ಯ ಮಾತ್ರ. ಅಂದ್ಮೇಲೆ ಆ ಮೂಕ ಪ್ರಾಣಿ ಯಾವತ್ತೂ ಕೂಡ ನನಗೆ ಕಣ್ಣಿಗೆ ಒಂದು ತಪ್ಪನ್ನು ಮಾಡಿಲ್ಲ. ಇವ್ರು ಹೇಳದ್ ಬಿಟ್ರೆ ಅದು ಮಾಡ್ತಂತೆ, ಇದು ಮಾಡ್ತಂತೆ, ಎಳಿತಂತೆ, ಬೀಳಿಸ್ತಂತೆ, ಮುರಿತಂತೆ, ತುಳಿತಂತೆ, ಉಳಿಸ್ತಂತೆ, ಇಷ್ಟು ಕೇಳಿದಿನೇ ಹೊರತು ಯಾವತ್ತೂ ಆನೆ ನನ್ಗೆ ನನ್ನ ಕಣ್ಣು ಮುಂದೆ ಆ ಕೆಟ್ಟ ಕೆಲಸವನ್ನು ಮಾಡಿಲ್ಲ. ನನ್ಗೆ ಇಲ್ಲಿವರೆಗೂ ಸಾಕ್ಷೀಭೂತವಾಗಿ ಯಾರು ಹೇಳಿಲ್ಲ. ನಾನು ನೋಡ್ದೆ ಅನ್ನೋರು ಯಾರು ಅಡಿಗಿಲ್ಲ. ಕೊಡಕ್ ಬಂದಂತ ದುರ್ಗಪ್ಪನ ಹೇಳ್ದ ಸಹ ಡ್ರೈವರ್ನ ಪಚ ಕಲಿಸ್ಬಿಡ್ತಂತೆ, ಬೂದಿ ಒಳಗೆ ಸುಟ್ಬಿಟ್ರಂತೆ. ನೀನ್ ನೋಡ್ದೇನ? ಇಲ್ಲ ಸರ್. ಮತ್ ಮುಚ್ಕೊಂಡು ಹೋಗ್ ಬಾಯ. ಸುಮ್ನೆ ಯಾಕೆ ಆನೆ ಮೇಲೆ ಹೇಳ್ತೀಯೋ? ಯಾರು ನೋಡಿಲ್ಲ, ಬರ್ಕೊಡೋ ಅಂದ. ಅದು ಎಳ್ದೈತೆ ಅಂತ ನಾನು ನೋಡೇ ಇಲ್ಲ, ನಾನೇನ್ ಬರ್ಕೊಡ್ಲಿ ಅಂತ ನೋಡಿ. ಯಾರು ನೋಡಿಲ್ಲ, ಸುಮ್ನೆ ಊಹಾಪೋಹ. ಅರ್ಥ ಆಯ್ತು? ಹಾಗೆ ಇಲ್ಲಿ ಕೂಡ ಸರ್ ಕೊಚ್ಚುಬಿಟ್ಟೈತಂತೆ ಅಂದ. ಆನೆ ಹತ್ರಕ್ಕೆ ನಾಯಿಗಳು ಹೋಗಲ್ಲ. ಒಂದು ಹೋದ್ರು ನಾಯಿ ಅಲ್ಲೂ ಆನೆಗೆ ನಾಟೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ ಚರ್ಮ. ಅಂತದ್ರಲ್ಲಿ ಆನೆಗೆ ಹೆಂಗಲ್ಲ ಕಾಯಿಲೆ ಬರುತ್ತೆ ಅಥವಾ ಆನೆಗೆ ಹೆಂಗಲ್ಲ ಹುಚ್ಚಿಡಿದ್ ಬಿಡುತ್ತೆ. ಏನೇನೋ ಮಾತಾಡ್ತೀಯಾ? ಸ್ವಲ್ಪ ಮೊಚ್ಚ ಬಾಯ್. ಸರ್, ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರಲ್ಲ ಸರ್. ಅವಕ್ಕೆ ತಲೆ ಕೆಟ್ಟು ಅವ್ರನ್ನೆಲ್ಲ ಕಚ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವ್ರನ್ನ ನೋಡಿದೀವಲ್ಲ, ಮೇಜು, ಕುರ್ಚಿ, ಕಾಲುಗಳಿಗೆಲ್ಲ ಕಚ್ತವೆ. ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದ್ರೆ ಹಲ್ಲು ನಾಟಬೇಕೆಂದೇನೂ ಇಲ್ಲ, ತಗಳಿ. ಆದ್ರೆ ಮೈ ಮೇಲೆ ಒಂದು ಸಣ್ಣ ಗೀರು ಗಾಯ ಇದ್ದರೂ ಸಾಕು ಹುಚ್ಚು ನಾಯಿ ಜೊಲ್ಲು ತಾಗಿದರೆ ಇವತ್ತಲ್ಲ ಇನ್ನು 1 ವರ್ಷಕ್ಕಾದರೂ ಹುಚ್ಚು ಬಂದೇ ಬರ್ತದೆ. ಪುಟ್ಟಯ್ಯ ಟೆಕ್ನಿಕಲ್ ಪಾಯಿಂಟ್ ಕೊಟ್ಟ. ಎಸ್, ಇದನ್ನು ಒಪ್ಕೋಬೇಕು. ನಾಯಿ ಕಚ್ಚಲ್ಲ ನಿಜ, ಹುಚ್ಚು ನಾಯಿಗೆ ಏನಿರಲ್ಲ, ವಿವೇಚನೆ ಇರಲ್ಲ ಅಲ್ವಾ? ಎದುರುಗಡೆ ಇರೋದು ಆನೆನೋ ಮನುಷ್ಯನೋ ಏನ್ ಗೊತ್ತು, ಏನ್ ಸಿಕ್ಕಿರು ಕಚ್ಚುತ್ತವೆ. ಯಾಕೆ? ಸಾಕಿರುವಂತ ಯಜಮಾನನ್ನೇ ಕಚ್ಚುತ್ತವೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಆ ನಾಯಿಗೆ ಬುದ್ಧಿ ಸ್ಥಿಮಿತ ಇಲ್ಲ. ಬುದ್ಧಿ ಸ್ಥಿಮಿತವಿಲ್ಲದಂತ ಹುಚ್ಚು ನಾಯಿ ಆನೆನ ಕಚ್ಚದೇ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ನೋ. ನಾನು ಆನೆನ ಕಚ್ಚಕ್ ಹೋದ್ರೆ ಅದು ತುಳಿದ್ಬಿಟ್ಟು ಸಾಯಿಸ್ಬಿಡುತ್ತೆ ಅಂತ ಯಾರಿಗ್ ಗೊತ್ತು? ನಾಯಿಗ್ ಗೊತ್ತು, ಹುಚ್ಚು ನಾಯಿ ಗೊತ್ತಿಲ್ಲ. ಯಾಕೆಂದ್ರೆ ಹುಚ್ಚು ನಾಯಿ ಅಷ್ಟೊಂದು ಯೋಚನೆ ಮಾಡುವಂತ ಬುದ್ಧಿಯನ್ನು ಏನ್ ಮಾಡಿರುತ್ತೆ, ಕಳ್ಕೊಂಡಿರೋದ್ರಿಂದಲೇ ಅದೇನಾಗಿರುತ್ತೆ, ಹುಚ್ಚು ನಾಯಿ ಆಗಿದೆ. ಪಾಯಿಂಟ್ ಕರೆಕ್ಟ್ ಆಗಿದೆ. ಯಾವ ಕೋರ್ಟ್ಗೋ ಕೇಸ್ ಹಾಕಿದ್ರು ಗೆಲ್ತಾನೆ ಪುಟ್ಟೆ. ನೋಟಿಸ್ ದಿ ಪಾಯಿಂಟ್ ಯುವರ್ ಆನರ್ ನಂಗೆ ಬರ್ದಿಕ್ಕಂಡು. ಆದ್ರೆ ಪ್ರಾಬ್ಲಮ್ ಇನ್ನೂ ಒಂದಿದೆ. ನೀವ್ ಹೇಳಿದ್ದೆ 2ನೇ ಪಾಯಿಂಟ್ ಏನು? ಅಲ್ಲಿ ನಾಟುತ್ತಾ? ಎಸ್, ಅಲ್ಲಿ ನಾಟಲ್ಲ ಹೇಳ್ತಾನೆ. ಸರ್, ಅಲ್ಲೂ ನಾಟಲ್ಲ ಅನ್ನೋದು ಸತ್ಯ, ಆದ್ರೆ ನಾಟ್ಲೇಬೇಕು ಅಂತ ಏನಿಲ್ವಲ್ಲ, ಅದಕ್ಕೊಂದು ಪಾಯಿಂಟ್ ಇಕ್ಕವ್. ಇವನು ಮುಕ್ತದಲ್ಲಿ CSP ಆಡ್ದಂಗ ಆಡ್ತಾನೆ KCD ಅದ್ರಲ್ಲಿ. ಅದು ನಾಟ್ತಾನೆ ಇದ್ರೆ ಅದಂಗೆ ಯಾರೇ ಮಿಸ್ ಬರ್ತೆ. ಬನ್ನಿ ಸಾರ್, ಆನೆ ಕಾಲಿಗೆ ಗಾಯ ಆಗ್ಬೇಕು ಅಂತ ಅಂದ್ರೆ ಅಲ್ಲೇ ನಾಟ್ಬೇಕಾಗಿಲ್ಲ ಸಾರ್, ಬೇರೆ ಯಂತ್ರಲ್ಲ ಅದು ಗಾಯ ಆಗಿರುತ್ತಲ್ವೇ. ಉದಾಹರಣೆಗೆ ಬೇಲಿ ತೂರಕ್ ಹೋಗೋ, ಅಥವಾ ಯಾವ್ದಾದ್ರು ದಿಮ್ಮಿ ಅಡಿಯಕ್ ಹೋಗೋ, ಅಥವಾ ಕಾಲಿಗೆ ಕಟ್ಟಿರೋ ಸರಪಳಿನ ಸ್ವಲ್ಪ ಜಗ್ಗಿನೋ ಒಂದ್ ಸ್ವಲ್ಪ ಗಾಯ ಆಗಿರುತ್ತೆ. ಆ ಗಾಯ ಆಗಿರೋ ಜಾಗದಲ್ಲಿ ಹುಚ್ಚು ನಾಯಿ ಹೋಗಿ ಅಲ್ಲನ್ನ ನಾಟಿಸೋ ಪ್ರಯತ್ನ ಮಾಡಿ, ನಾಟಿರಲ್ಲ, ಕಚ್ಚೋ ಪ್ರಯತ್ನ ಮಾಡಿರುತ್ತೆ. ಅದು ಚರ್ಮದ ಮೇಲೆ ಮಾತ್ರ ಅಲ್ಲು ಬಿದ್ದಿರುತ್ತೆ ಅಷ್ಟೇ, ಅದೇ ನಾಟಿರಲ್ಲ, ಜೊಲ್ಲು ಮಾತ್ರ ಬಿದ್ದಿರುತ್ತೆ. ಆ ಜೊಲ್ಲು ಜಾರಿ ಆ ಗಾಯ ಆಗಿರುವಂತ ಜಾಗಕ್ಕೆ ಬಂದ್ರೆ ರಕ್ತದ ಸಂಪರ್ಕ ಸಿಕ್ಕಿದ ತಕ್ಷಣ ರೇಬಿಸ್ ಅಣುಗಳು ಏನಾಗ್ತವೆ, ರಕ್ತದೊಳಗೆ ಸೇರ್ಪಡೆ ಆಗ್ಬಿಡ್ತವೆ. ಇವತ್ತಲ್ಲ ಇನ್ನೊಂದು ವರ್ಷಕ್ಕಾದ್ರೂ ಆನೆಗೆ ಏನ್ ಬರ್ಬೇಕು, ರೇಬಿಸ್ ಬರ್ಲೇಬೇಕಲ್ವಾ? ಟೆಕ್ನಿಕಲ್ ಆಗಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಆಗುತ್ತಾ ಇಲ್ವಾ ಈ ಕೆಲಸ? ಆನೆ ಕಾಲಿಗೆ ಕಚ್ಚಬೇಕು, ಆನೆ ಬೆನ್ನಿಗಂತೂ ಕಚ್ಚಕ್ಕಾಗಲ್ಲ ನಾಯಿ, ಯಾಕಂದ್ರೆ ಅಷ್ಟು ಶಕ್ತಿ ಇಲ್ಲ ಎಗರಕ್ಕೆ, ಅದೇನ್ ಚಿರತೆ ಅಲ್ಲ. ಓಡ್ ಬಂದು ಮುಚ್ಚಿಡಿರೋ ನಾಯಿ ಏನ್ ಕಚ್ಚಬೇಕು, ಆನೆಗೆ ಕಾಲಿಗೆ ಕಚ್ಚಬೇಕು. ಕಾಲಿಗೆ ಏನಾದ್ರೂ ಒಂದು ಗಾಯ ಆಗಿದ್ದು, ಅರ್ಥ ಆಯ್ತಲ್ಲ? ಆನೆ ಕಚ್ಚಿದ ಜೊಲ್ಲು ಅದೇನೋ ಗಾಯ ಆಗತ್ತಾರ ಕಚ್ಚಕ್ಕಾಗಲ್ಲ, ಒಪ್ಕೊಂತೀನಿ, ಅಲ್ಲೂ ನಾಟಲ್ಲ. ಹಿಂಗ ಆ ಬಾಯಿ ಹಾಕೋದಾಗ ನೀವು ಕೂಡ ಅಕಸ್ಮಾತ್ ಈ ಮನೇಲಿರುವಂತ ನಾಯಿಗಳು ಕೂಡ
ಅವಕ್ಕೆಲ್ಲ ಇಂಜೆಕ್ಷನ್ ಕೊಟ್ಟು ಎಲ್ಲ ಇದ್ ಮಾಡಿರ್ತಾರೆ ಬಿಡಿ. ಆ ನಾಯಿಗಳು ಸುಮ್ನೆ ಬಾಯೊಳಗೆ ಕೈ ಇಕ್ಕಿದ್ರೆ ಹಿಂಗೆಲ್ಲ ಕೈ ಇಟ್ಟರು ನಾವೇನ್ ಕಚ್ಚಲ್ಲ, ಗಮನಿಸ್ ನೋಡಿ. ಕೈ ತೆಗೆದ್ಮೇಲೆ ಜೊಲ್ಲಾಗಿರುತ್ತೆ, ಗಮನಿಸ್ತಿದ್ದೀರಾ? ತೊಳ್ಕೊಳ್ಳೇಬೇಕು ನೀವು, ಕೈ ತೊಳ್ಕೊಳ್ಳೇಬೇಕು, ಅವೇನು ಕಚ್ಚಿರಲ್ಲ. ಬಾಯೊಳಗೆ ನೀವು ಕೈ ಇಕ್ಕಿದ್ರು ಕಚ್ಚಲ್ಲ, ಅಷ್ಟು ಪ್ರೀತಿಯ ನಾಯಿಗಳು. ಅದಕ್ಕೆ ಹೇಳೋದು ಸಾಕು ಪ್ರಾಣಿಗಳಲ್ಲಿ ಅತಿ ಮುದ್ದು ನಾಯಿ, ಕಚ್ಚಲ್ಲ. ಯಾವ ಕಚ್ತವೆ ಆಗ ಹಿಂಗೆ ಹುಚ್ಚಿಡಿದ್ರೆ ಕಚ್ಚುತ್ತವ ಅಷ್ಟೇ. ಅದು ತಪ್ಪು, ಅದ್ರದ್ದು ಅಲ್ಲ, ನಾವು ಅದೊಂದು ತಪ್ಪು ಅನ್ನಂಗೂ ಇಲ್ಲ. ಹಾಗಾಗಿ ಅಂತ ಹುಚ್ಚಿಡಿದಿರುವಂತ ಟೈಮ್ ಇನ್ನೂ ಐತೆ, ಅಂತ ಹುಚ್ಚಿಡಿದಿರುವಂತಹ ನಾಯಿ ದಡಾರಂತ ಒಡೋಕ್ ಕಚ್ಚಿಬಿಟ್ರೆ ಅರ್ಥ ಆಯ್ತಾ? ಆ ಜೊಲ್ಲು ನಿಧಾನಕ್ಕೆ ಯಾವಾಗಾದ್ರೂ ಒಂದು ಅರ್ಧ ಗಂಟೆ 1 hour ಅಲ್ಲ, ಅದು ಎಲ್ಲಾದ್ರೂ ಒಂದು ಸಣ್ಣ ಗಾಯ ಆಗಿರುತ್ತಲ್ಲ, ಆ ಗಾಯಕ್ಕೆ ಸಂಪರ್ಕ ಸಿಕ್ಬಿಟ್ರೆ ಜೊಲ್ಲು, ಅರ್ಥ ಆಗ್ತಿದೆ ಅನ್ಸುತ್ತೆ. ಆ ಜೊಲ್ಲಿನ ಒಳಗಿರುವಂತಹ ರೇಬಿಸ್ ಕಣಗಳು ರಕ್ತದೊಳಗೆ ಸೇರಿಬಿಟ್ರೆ ಸಹಜವಾಗಿ ರಕ್ತ ಏನಾಗುತ್ತೆ ರೇಬಿಸ್ ಅಣು ಯುಕ್ತ ಆಗುತ್ತೆ. ಹಂತವಾಗಿ ದೇಹವನ್ನೆಲ್ಲ ರೇಬಿಸ್ ಅಣುಗಳು ತುಂಬಿಕೊಂಡು ಮೆದುಳಿಗೆ ಯಾವಾಗ ಅದು ಅಟ್ಯಾಕ್ ಆಗುತ್ತೋ ಆಗ ಅದಕ್ಕೆ ಏನ್ ಹಿಡಿಯುತ್ತೆ, ಟೇಕ್ ಎ ಲಾಂಗ್ ಟೈಮ್. ರೇಬಿಸ್ ಬರ್ಬೇಕು ಅಂದ್ರೆ ನಾಳಿಕೆ ಬಂದ್ಬಿಡಲ್ಲ, ಕರೋನಾ ತರ 3 ದಿವಸ ಕೆಮ್ಮಿ 4 ದಿವಸ ಮಲಿಕಳಿ 5 ದಿವಸ ಚಟ ಕಟ್ಕಳಿ ಇನ್ನೋ ತರ ಇಲ್ಲ. ಅದು ರೇಬಿಸ್ ಬರಕ್ಕೆ ವರ್ಷಗಟ್ಲೆ ಟೈಮ್ ಬೇಕು, ಅರ್ಥ ಆಯ್ತಲ್ಲ? ಯಾವಾಗ ಬೇಕಾದ್ರೂ ಆಕ್ಟಿವ್ ಆಗ್ಬೋದು. ಅದ್ರ ಬಗ್ಗೆ ಅಂಬರೀಷ್ ಒಂದು ಫಿಲಂ ಇದೆ, ದಯವಿಟ್ಟು ನೋಡಿ. ಅದು ಫಿಲಂ ಹೆಸರು ನಾನು ಮರ್ತಿದ್ದೀನಿ. ರೇಬಿಸ್ ಬಗ್ಗೆ ಒಂದು ಸಿನಿಮಾ ಇದೆ, ಅಂಬರೀಷು ಸುಮಲತಾ ಇನ್ನೊಬ್ರು ಯಾರೋ ಮಾಡಿದ್ದಾರೆ ಅದ್ರಲ್ಲಿ ಅಭಿನಯ. ಅದ್ರಲ್ಲಿ ಅಂಬರೀಷ್ ರೇಬಿಸ್ ಬಂದ್ಬಿಟ್ಟು ಸತ್ತೇ ಹೋಗ್ತಾರೆ. ಬಹಳ ಡಿಫ್ರೆಂಟ್ ಆಗಿರೋ ಸಿನಿಮಾ, ಹುಚ್ಚು ನಾಯಿ ಬಗ್ಗೆನೇ ಕೇಂದ್ರವಾಗಿ ಇಟ್ಕೊಂಡಿರುವಂತ ಸಿನಿಮಾ ಅದು, ಅರ್ಥ ಆಯ್ತಾ? ಅಲ್ಲಿ ಒಂದಷ್ಟು ಚರ್ಚೆ ಆಗ್ತದೆ. ರೇಬಿಸ್ ಕಚ್ಚಿದ 7 ದಿವಸದಿಂದ ಹಿಡಿದು 7 ವರ್ಷದೊಳಗೆ ಯಾವಾಗ ಬೇಕಾದ್ರೂ ಬರುತ್ತೆ, ಅರ್ಥ ಆಯ್ತಲ್ಲ? ಅಲ್ಲಿವರೆಗೂ ಸುಪ್ತವಾಗಿರುತ್ತಂತೆ ನಮ್ಮ ರಕ್ತದಲ್ಲಿ. ನನಗೂ ನಾಯಿ ಕಚ್ಚುತ್ತಿತ್ತು, ಅವಾಗ ನನಗೆ ಆ ಫಿಲಂ ನೋಡಿದ್ದೆ. ನಾನು ಇಂಜೆಕ್ಷನ್ ತಗೊಂಡಿಲ್ಲ, ಈಗಲೂ ತಗೊಂಡಿಲ್ಲ. ನನಗೆ ಡೌಟು, 7 ವರ್ಷ ದೇವ್ರ ದಯದಿಂದ 15 ವರ್ಷ ಆಯ್ತು, ನನಗಿನ್ನೂ ಹುಚ್ಚು ಬಂದಿಲ್ಲ ಅಂತ ನಾನು ಅನ್ಕೊಂಡಿದೀನಿ. ನಿಮಗೆ ಗೊತ್ತಿದೆ ಎಸ್ಪೆಜ ಹುಚ್ಚ ಐತೆ ಅಂತ. ಅವಯ್ಯ ಹಂಗ ಆಡೋದ್ರಲ್ಲೇ ಗೊತ್ತಾಗಲ್ಲ ಅದು ಹುಚ್ಚು, ಅದು ಹುಚ್ಚೇನೆ, ಅದಕ್ಕೆ ಗೊತ್ತಿಲ್ಲ. ಬಹಳ ಚೆನ್ನಾಗಿರೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಈ ಟೈಲ್ಸ್ ಗಳನ್ನ ನೀವು ಅಂಟು ಹಾಕಬೇಕು ಅಂತ ಅಂದ್ರೆ ಸಿಮೆಂಟ್ ಅಲ್ಲಿ ಅಂಟು ಹಾಕ್ತೀರಾ. ಸಿಮೆಂಟ್ ಅಲ್ಲಿ ಅಂಟು ಹಾಕಿದ್ರೆ ಹೀಗೆ ಬಿದ್ದು ಹೋಗುತ್ತೆ, ಹೀಗೆ ಬಿದ್ದು ಹೋದ್ರೆ ಮತ್ತೆ ನೀವು ಟೈಲ್ಸ್ ತರ್ತೀರಾ, ಮತ್ತೆ ಅಂಟು ಹಾಕ್ತೀರಾ, ಮತ್ತೆ ನೀನು ಮತ್ತೆ ಡಾಕ್ಟರ್ ಅದ ಹೇಳ್ಕೊಂಡು ಅವನು ಹೇಳ್ಕೊಂಡೋದ್ರೆ ಈ ಕಡೆ ಇನ್ನೊಬ್ಬ ಬರ್ತಾನೆ. ಅವನು ಹೇಳ್ತಿರೋದು ಹುಚ್ಚ ಆದ್ರೂ ಕೂಡ ಸತ್ಯ. ಅವ್ನು ಹೇಳ್ತಿರೋದು ಎಷ್ಟು ಸತ್ಯ ಅಂತ ಅಂದ್ರೆ, ಈ ಟೈಲ್ಸ್ ಅನ್ನ ನೀವು ಸಿಮೆಂಟ್ ಅಲ್ಲಿ ಹಾಕ್ತೀರಾ, ಸಿಮೆಂಟ್ ಅಲ್ಲಿ ಹಾಕಿದ್ರೆ ಹಿಂಗಂದ್ರೆ ಉದ್ರು ಹೋಗುತ್ತೆ, ಆಗ ನಿಮ್ಗೆ ಮತ್ತೆ ಕೋಪ ಬರುತ್ತೆ, ಮತ್ತೆ ನೀವು ಟೈಲ್ಸ್ ನೀನು ಮತ್ತೆ ಡಾಕ್ಟರ್ ಅದ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಹುಡುಕ್ತಾರೆ. ನೋಡಿದಿರಲ್ವಾ ಇದನ್ನ? ಕಾನ್ಸೆಪ್ಟ್ ಚೆನ್ನಾಗಿದೆ, ರಿಯಲಿ ವಂಡರ್ಫುಲ್. ಯಾರೋ ಒಬ್ಬ ಬಹಳ ಚೆನ್ನಾಗಿ ಲಾಜಿಕ್ ಆಗಿ ಯೋಚನೆ ಮಾಡಿದ್ದಾನೆ. ಹಂಗೆ ಹುಚ್ಚರಿಗೆ ಹುಚ್ಚರು ಅಂತ ಗೊತ್ತಿರಲ್ಲ, ಅವ್ರು ಎಷ್ಟು ಬುದ್ಧಿವಂತರ ಹುಚ್ಚರಾಗಿರ್ತಾರೆ ಗೊತ್ತಾ? ಚಾಕ್ ಹಿಡ್ಕೊಂಡು ಬೇರೆಯವ್ರನ್ನ ಸಾಯಿಸಕ್ ಬರ್ತಾರೆ ಹೊರತು ಅವ್ರು ಚುಚ್ಕೊಳಲ್ಲ, ಅಷ್ಟು ಬುದ್ಧಿವಂತ. ಹಂಗೆ ಎಸ್ಪೀಚ್ ಕೂಡ ಅರ್ಥ ಆಯ್ತಲ್ಲ? ಇದು ಒಂದು ಸುಮ್ಮನೆ ಲಾಜಿಕ್ ಕೊಟ್ಟೆ. ಹಾಗಾಗಿ ಅಂತದೊಂದು ಭಯಂಕರವಾದ ರೋಗ ರೇಬಿಸ್. ಹಾಗಾಗಿ ನಾನ್ ನಿಮ್ಗೆ ಹೇಳುವಂಥದ್ದು, ನಾಯಿಗಳ ಜೊತೆ ಸಂಪರ್ಕದಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿರುವ ನಾಯಿಗಳಿಗೂ ಔಷಧಿ ಕೊಟ್ಟಿದ್ರು ಕೂಡ ಡಾಕ್ಟರ್ ಹೇಳ್ತಾರೆ ಕಚ್ಚಿದ್ರೆ ಒಂದು ಇಂಜೆಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಗಮನಿಸಿದೀರಾ? ಯಾಕಂದ್ರೆ ಬಹಳ ಜನ ನಾಯಿ ಸಾಕೋರು ಇರ್ತೀರ, ತಪ್ಪು ಅಂತ ಅನ್ನೋಲ್ಲ. ನಮ್ಮನೆಯಲ್ಲೂ ಇದ್ದಾನೆ ಒಬ್ಬ ವಜ್ರ ಅಂತ, ನಮ್ಮ ನಾಯಿಗೆ ವಜ್ರ ಅಂತ ಹೆಸರಿಕ್ಕಿದ್ದೀವಿ. ಎಷ್ಟು ಮುದ್ದು ಪ್ರಾಣಿ ಅಂತ ಅಂದ್ರೆ ದೊಡ್ಡ ಸಣ್ಣ ನಾಯಿ ಬಂದ್ರು ಕಾಂಪೌಂಡ್ ಬಿಟ್ಟು ಆಚ್ಕೋಗ್ ಬರೋದೇ ಇಲ್ಲ, ಅಷ್ಟು ಸಾಧು. ನಮ್ ಇಡೀ ರೋಡಲ್ಲೆಲ್ಲ ಅವ್ನ್ಗೆ ಅಡ್ಡ ಹೆಸರಿಕ್ಕವ್ರೆ ಗಣಿ ಅಂತ. ಗಣಿ ಅಂದ್ರೆ ಗಣೇಶ ಅನ್ನೋ ಅವ್ನ್ ಗೋಲ್ಡನ್ ಸ್ಟಾರ್ ಗಣೇಶ ಹೆಂಗೋ ಈ ರೋಡಲ್ಲಿ ಇವ್ರು ಅಂತ ಅಷ್ಟೇ ಲಕ್ಷಣವಾಗಿದ್ದಾನೆ. ನಾಯಿ ಆದ್ರೂ ಲಕ್ಷಣವಾಗಿದ್ದಾನೆ. ಹಂಗಾಗಿ ಅಲ್ಲಿ ಇರೋರೆಲ್ಲ ಕರೆದು ಅದು ಇದು ಚೆನ್ನಾಗಿ ತಿನ್ನಕ್ ಆಗ್ತಾರೆ, ಎಲ್ಲರಿಗೂ ಫ್ರೆಂಡ್ ಆಗ್ಬಿಟ್ಟವನೆ. ನಾವು ವಜ್ರ ಅಂತ ಕರೆದ್ರೆ ಸಾಕು ಎಲ್ಲಿದ್ರು ಓಡ್ಬರ್ತಾನೆ. ಅದ್ಯಾವ ಇನ್ನೊಂದೆರಡು ಸಣ್ಣ ನಾಯಿ ಉಟ್ಕೊಂಡ್ಬಿಟ್ಟವೆ. ಅವ್ರು ಎದುರುಗಡೆ ಇರೋರು, ಸರ್ ಅದಕ್ಕೆ ವಜ್ರ ಅಂತ ಇಕ್ಕಿರಿ, ಇವಕ್ಕೆ ಏನ್ ಇಕ್ತೀರಾ ಅಂದ್ರು. ಸರ್ ಇವ್ ನಮ್ಮವಲ್ಲ, ಆದ್ರೂ ಇರ್ತಾವಲ್ಲ ಇಕ್ಕಿ ಸರ್, ಏನ್ ಇಕ್ಕನ ಚಿನ್ನ ಬೆಳ್ಳಿ ಅಂತ ಇಕ್ಬಿಡಿ ಅಂದ್ರು. ಚೆನ್ನಾಗಿದೆ, ಎಂತ ಜೋಕ್ಸ್ ಕೂಡ ಆಗ್ತವೆ ಅಂದ್ರೆ, ಇದು ವಜ್ರ ಆದ್ರೆ ಇವ್ ಪುಟ್ಟವೆರಡು ಚಿನ್ನ ಬೆಳ್ಳಿ. ನನ್ನ ಮಗಳಿಗೆ ಅಕ್ಷರಕ್ಕೆ ಹೇಳ್ದೆ, ಅಕ್ಷರ ಅವ್ ಚಿನ್ನ ಬೆಳ್ಳಿ ಅಂತ ಇಕ್ಕಲ್ಲ. ನನ್ನ ಮಗನು ಹೆಸರಿಕ್ಕ ಕತ್ರಕ್ಕೆ ಬಂದಿದ್ವಿ, ಓಡೋಗ್ತದೆ, ಕರೆದ್ರೆ ಓಡೋಗ್ತವೆ ಅಷ್ಟೇ. ಅದ್ರ ಕಂಡು ಹಿಂಗೆ ಪ್ರಾಣಿಗಳಿರ್ಬೇಕು. ಪ್ರಾಣಿಗಳಿದ್ದಾಗಲೇ ಮನಸ್ಸಿಗೆ ಒಂದಷ್ಟು ಆನಂದ ನೆಮ್ಮದಿ ಇರೋದು, ಅರ್ಥ ಆಯ್ತಲ್ಲ? ಹಾಗಾಗಿ ಎಚ್ಚರಿಕೆ ಕೂಡ ಇರ್ಬೇಕು, ಅರ್ಥ ಆಯ್ತಲ್ಲ? ಹಾಗಾಗಿ ನೀವೇನೇ ಇಂಜೆಕ್ಷನ್ ಕೊಟ್ರು
ಅಥವಾ ಇಂಜೆಕ್ಷನ್ ಕೊಡಿಸಿದ್ರು ನಾಯಿಗೆ. ಡಾಕ್ಟರ್ ರಕ್ತ ಬರಂಗೆ ಏನಾದ್ರು ಕಚ್ಬಿಡ್ತು ನಾಯಿ ನಿಮ್ ಮನೆದು ಅಂದ್ರೆ ಒಂದು ಇಂಜೆಕ್ಷನ್ ತಗೊಳ್ಳಿ ಅಂತಾನೆ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ನಾನು ಹಳೆಯ ಒಂದು ನೆನಪನ್ನ ಮಾಡ್ಕೊಂಡೆ. ಬನ್ನಿ ಸರಿ, ಜೊಲ್ಲು ತಾಕಿದ್ರೆ ಇವತ್ತಲ್ಲ ಇನ್ನು 1 ವರ್ಷಕ್ಕಾದ್ರೆ ಏನ್ ಬರುತ್ತೆ? ಖಂಡಿತ ರೇಬಿಸ್ ಬಂದೇ ಬರುತ್ತೆ. ನಮ್ಗೆ ಮುನ್ಸಿಪಾಲಿಟಿ ಅವರ ಮೇಲೆ ರೋಷ ಏರಿದ್ದನ್ನು ನೋಡಿ ನಿಮ್ಮಂತವರು ಒಂದು ಮಾತು ಹೇಳ್ಬೇಕು ಸರ್, ಪ್ರೆಸಿಡೆಂಟ್ಗೆ ನಾಳೆ ಪೇಪರ್ ನಲ್ಲಿ ಬರೀತೀರಾ ಅಂತ ಆದ್ರೆ ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಅಂತ. ಜಬ್ಬಾರ್ ನನಗೆ ಕೋಪ ಬರ್ತಾ ಕಣ್ರಿ. ಇಷ್ಟೆಲ್ಲ ಅವ್ಯವಸ್ಥೆ ಈ ಊರಲ್ಲಿ ಇದ್ರು ಏನ್ರಿ ಮಾಡ್ತಾವ್ರ ಮುನ್ಸಿಪಾಲಿಟಿ ಅವರು? ನನ್ಗೆ ಸ್ವಲ್ಪ ಅದು ಇದು ಕೋಪ ಉದ್ವೇಗ ಜಾಸ್ತಿ ಆಗ್ಬೋದು. ಅಷ್ಟೊತ್ತಿಗೆ ಸಾರ್ ನಿಮ್ಮಂತವ್ರು ಹೇಳ್ಬೇಕು ಸಾರ್, ನಿಮ್ ಬಗ್ಗೆ ಇಡೀ ಊರಲ್ಲಿ ಒಂದು ಭಯ ಇದೆ. ನೀವೊಂಥರ ಆತರ ಯಾವ ತರ ಸರ್? ನಿಮ್ ಮಾತ್ರ ಒಂದು ಅದಿದೆ, ಏನಿದೆ? ತೂಕ ಇದೆ ಸರ್. ಅರ್ಥ ಆಯ್ತಲ್ಲ? ನಮ್ಮಂತರ ಮಾತನ್ನ ಗೆಲ್ಗೂ ಹಾಕೋಣಲ್ಲ ಸರ್ ಅವರು. ನಿಮ್ಮಂತರು ಉಗಿಬೇಕು. ಯಾಕೆ ಅಂದ್ರೆ ನಾಳೆ ಪೇಪರ್ ಅಲ್ಲಿ ಬರೆದು ಬಿಡ್ತೀರ ಅನ್ನೋ ಭಯ ಇದೆ. ಹಂಗಾಗಿ ಊರ್ ಸರ್ ಮಾಡುವಂತ ಹೀರೋ ಅಂದ್ರೆ ನೀವೇ ಸಾರ್. ನಿಮ್ಮಂತರ ಸುಮ್ಮನೆ ಇದ್ಬಿಟ್ರೆ ಸಾ ಈ ನಾಯಿಗಳೆಲ್ಲ ಮನೆಗೆ ಸೇರ್ಕೊಂಡ್ಬಿಡ್ತಾವೆ ಸರ್. ಒಂದು ಯೋಚನೆ ಮಾಡಿ ಸಾರ್ ಅಂತ ಉದ್ಬತ್ತಿಸ್ಬಿಟ್ಟ. ಬನ್ನಿ, ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇಲ್ದಂಗ ಇರೋ ಹಾಗೆ ಕಾಣಲ್ಲ. ನಡೀರಿ ಒಂದ್ ಮಾತು ಸರಿಯಾಗಿ ಕೇಳ್ಬಿಡೋಣ ಪ್ರೆಸಿಡೆಂಟ್ರಿಗೆ ಎಂದು ನಾನು ತೀರ್ಮಾನಕ್ಕೆ ಬಂದೇ ಬಿಟ್ಟೆ. ನೋಡಿ, ಒಟ್ಟಾರೆ ನನ್ ದಿಕ್ ತಪ್ಪಿಸ್ಬಿಟ್ರು. ನಾನು ಹೊರಟಿದ್ದೆಲ್ಗೆ ಸರ್ ಮರ್ತೇ ಹೋಗ್ಬಿಟ್ಟೈತೆ ಸರ್. 3 ದಿವಸ ಆಯ್ತು ಅವ್ರ ಅಲ್ಲೇ ಹೊರಟು, ಇನ್ನೂ ಅಲ್ಲೇ ಅವ್ರು. 3 ದಿವಸ ಏನು, ಮಧ್ಯದಲ್ಲಿ ಒಂದೆರಡು ಗ್ಯಾಪ್ ಬಂದ್ಬಿಟ್ಟು 5 ದಿವಸ ಆಯ್ತು ಇದನ್ನ ಶುರು ಮಾಡಿ. ನಾನು ಹೊರಟಿದ್ದೆಲ್ಗೆ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗ್ಬೇಕು ಅಂತ. ಪೋಸ್ಟ್ ಆಫೀಸ್ಗಲ್ಲ, ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಸಿಕ್ಕದ ಅಷ್ಟೇ. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಕ್ ಹೊರಟಿದ್ದವನ್ನ ಹಿಡಿದು ನಿಲ್ಸಿ ಸಮಾಜ ಸುಧಾರಕನನ್ನಾಗಿ ಬದಲಾಯಿಸ್ತಾ ಇದ್ದಾರೆ. ಮನೆಗೆ ಯಾವ ಮಟ್ಟಕ್ಕೆ ತಂದ್ರಪ್ಪ ಅಂದ್ರೆ ಕರೆಂಟ್ ಬಿಲ್ ಮರ್ತೇ ಬಿಟ್ಟು ಸ್ಟ್ರೈಟ್ ಎಲ್ಲಿ ಹೊರಟಿದ್ದೀನಿ? ಮುನ್ಸಿಪಲ್ ಪ್ರೆಸಿಡೆಂಟ್ ಆಫೀಸ್ ಕಡೆ ಹೊರಟಿದ್ದೀನಿ. ಅರ್ಥ ಆಯ್ತಾ? ಅಡ್ರಿ ಈ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸ್ಬಿಟ್ಟೈತಿ. ಏನ್ ಹಿಂಗ್ ಮಾಡ್ಕೊಂಡ್ ಕುತ್ಕೊಂಡ್ರಿ? ಜನ ಬದುಕ್ಬೇಕೋ ಬೇಡವಾ? ಒಂದ್ ಮಾತು ಕೇಳೇ ಬಿಡೋಣ ನಡ್ರಿ ಅಂತ ಹೊರಟೆ ಬಿಟ್ಟು. ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಮುಂದಿನ ತರಗತಿ